ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ವಿಭಿನ್ನ ರೀತಿಯಲ್ಲಿ ಸಿನಿಮಾನ ಕೊಡಬೇಕು ಅಂತ ಹೇಳಿ ನಿರಂತರವಾಗಿ ಪ್ರಯತ್ನ ಮಾಡುವಂತಹ ಡೈರೆಕ್ಟರ್ ಅಂತ ಬಂದರೆ ಅದು ನಾಗಶೇಖರ್ ಸರ್. ನಿಮ್ಗೆ ಗೊತ್ತೇ ಇದೆ, ಅವರ ನಿರ್ದೇಶನದ ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ರಿಲೀಸ್ ಆಗಿದೆ. ಒಳ್ಳೆಯ ರೀತಿಯ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಕೂತಲ್ಲೇ ಸ್ವಿಟ್ಜರ್ಲ್ಯಾಂಡ್ ನೋಡಬಹುದು ಅಂತ ಹೇಳಿ ಜನ ಕೂಡ ಹ್ಯಾಪಿ ಆಗಿದ್ದಾರೆ. ಇದರ ನಡುವೆ ಇದೀಗ ಇಡೀ ಚಿತ್ರತಂಡ ಗರಂ ಆಗಿದೆ. ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ನಾಯಕ ನಟ ಆಗಿರ್ಬೋದು. ಜೊತೆಗೆ ನಿನ್ನೆ ಫಿಲಂ ಚೇಂಬರ್ಗೆ ಹೋಗಿ ಒಂದು ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ. ನಾಯಕಿ ರಚಿತಾ ರಾಮ್ ಅವರು ನಮ್ಗೆ ಯಾವುದಕ್ಕೂ ಕೂಡ ಸ್ಪಂದಿಸ್ತಾ ಇಲ್ಲ, ಪ್ರಮೋಷನ್ ಆ್ಯಕ್ಟಿವಿಟೀಸಲ್ಲಿ ಪಾಲ್ಗೊಳ್ತಾ ಇಲ್ಲ, ಏನೀಗ ಸಕ್ಸಸ್ ಮೀಟ್ ಅಂತ ಮಾಡೋಣ ಅಂತಂದರೆ ಅದಕ್ಕೂ ಬರ್ತಾ ಇಲ್ಲ ಅಂತ ಹೇಳಿ ಇದೇ ರೀತಿ ನಡ್ಕೊಂಡ್ರೆ ಸರಿ ಇರೋದಿಲ್ಲ ಅನ್ನೋ ರೀತಿಯಲ್ಲಿ ಒಂದು ವಾರ್ನಿಂಗ್ ಥರ ಕೂಡ ಪಾಸ್ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಮತ್ತೊಂದು ಚರ್ಚೆ ಏನಪ್ಪ ಅಂತ ಹೇಳಿದ್ರೆ, ಇದು ಪ್ರಮೋಷನ್ಗೋಸ್ಕರ ಈ ರೀತಿ ಗಿಮಿಕನ್ನು ಚಿತ್ರತಂಡ ಮಾಡ್ತಾ ಇದೆ ಅನ್ನೋ ಒಂದು ಚರ್ಚೆಗಳು ಕೂಡ ಗಾಂಧಿನಗರದಲ್ಲಿ ಕೇಳಿ ಬರ್ತಾ ಇದೆ. ಇದೆಲ್ಲದಕ್ಕೂ ಒಂದು ಕ್ಲಾರಿಟಿ ಬೇಕು ಅಂತ ಹೇಳಿ ಇವತ್ತು ನಾನು ನಾಗಶೇಖರ್ ಅವರ ಮನೆಗೆ ಬಂದಿದ್ದೀನಿ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ಒಂಥರ ನೋವಲ್ಲೂ ಚೆನ್ನಾಗಿರ್ತಾರಲ್ಲ ಆ ಥರ. ಓಕೆ, ಏನು ಸರ್ ನಿಮ್ಮ ಪ್ರಾಬ್ಲಮ್ ಏನಿಲ್ಲ ಮೇಡಮ್. ಏನು ಗೊತ್ತಾ, ಈಗ ಮೊದಲ ಜೂನ್ 10 ರಿಲೀಸ್ರಲ್ಲಿ ನಮಗೊಂದು ಕಾನೂನಾತ್ಮಕ ತಡೆಯಾಜ್ಞೆ ಬಂತು. ಆದ್ದರಿಂದ ನಾವು ಇಮಿಡಿಯೇಟಾಗಿ ನಮಗೆ ಮಿಸ್ ಆಗಿದ್ದ 21 ನಿಮಿಷಗಳ ಫುಟೇಜನ್ನ ಆ್ಯಡ್ ಮಾಡೋಕ್ಕಾಗದೆ ಜನವರಿ 17ಕ್ಕೆ ರಿಲೀಸ್ ಮಾಡಬೇಕಾದಂಥ ಪ್ರಮೇಯ ಬಂತು, ಆ ತಡೆಯಾಜ್ಞೆಯಿಂದ ಆಚೆ ಬರೋದಕ್ಕೆ. ಆಮೇಲೆ ಆ್ಯಕ್ಚುಲ್ ರಿಲೀಸ್ ಮಾಡೋಣ ಅಂತ. ಸೊ ಆ್ಯಕ್ಚುಲ್ ರಿಲೀಸ್ ಡೇಟನ್ನು ಜೂನ್ 6 ಅಂತ ಫಿಕ್ಸ್ ಮಾಡಿದ್ವಿ. ಇದೇ ಆ್ಯಕ್ಚುಲ್ ರಿಲೀಸ್. ನಾನು ಕನಸು ಕಂಡ ಸಿನಿಮಾ ಇದು. ಆ 21 ನಿಮಿಷಗಳ ಸಿನಿಮಾ ಆ ಫುಟೇಜ್ ಜೋಡಣೆಯಾಗದೆ ಆ ಕತೆ ಸಂಪೂರ್ಣ ಆಗ್ತಿರಲಿಲ್ಲ, ಒಂದಕ್ಕೊಂದು ಲಿಂಕ್ ಸಿಗ್ತಾ ಇರಲಿಲ್ಲ. ಸೊ ಈ ಥರದ ಪರಿಸ್ಥಿತಿಯಲ್ಲಿ ಆ್ಯಕ್ಚುಲ್ ರಿಲೀಸ್ ಮಾಡುವಂಥ ಟೈಮಲ್ಲಿ ನಾನು ಸಾಕಷ್ಟು ರಚಿತಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅವ್ರ ಮ್ಯಾನೇಜರ್ ಥ್ರೂ ಪ್ರಯತ್ನ ಮಾಡಿದೆ. ರಚಿತಾ ಅವರು ಅದು ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ಅಂತ ಅವ್ರ ಮ್ಯಾನೇಜರ್ ನನಗೆ ಮೆಸೇಜ್ ಮಾಡಿದ್ರು. ಸೊ ಸರಿಸುಮಾರು 2 ತಿಂಗಳ ಕಾಲ ನನಗೆ ಅವರ ಅಡಿಷನಲ್ 5 ಸೀನ್ಗಳ ಫುಟೇಜ್ಗೆ ಅವ್ರು ಡಬ್ಬಿಂಗ್ ಮಾಡಬೇಕಾಗಿತ್ತು. ಆ ಡಬ್ಬಿಂಗಿಗೆ ಬರಲಿಲ್ಲ. ಅದು ಅವ್ರ ಕರ್ತವ್ಯ ಆಗಿತ್ತು. ಒಬ್ಬ ನಟನಾಗಿ, ಒಬ್ಬ ನಟಿಯಾಗಿ ಅದು ಕರ್ತವ್ಯ ಆಗುತ್ತೆ. ನಮ್ಮ ಸೀನ್ಗಳಿಗೆ ನಾವು ವಾಯ್ಸ್ ಕೊಡೋದು. ಅದಕ್ಕೆ ಸ್ಪಂದಿಸಿಲ್ಲ, ಬ್ಯುಸಿ ಇದ್ದಾರೆ ಅಂತಂದರು. ಸೊ ಬ್ಯುಸಿ ಇರೋರಿಗೆ ತೊಂದರೆ ಕೊಡೋದು ಬೇಡ ಅಂತ ನಾನೇನು ಮಾಡಿದೆ, ಬೇರೆಯವ್ರ ಕಡೆಯಿಂದ ಡಬ್ಬಿಂಗ್ ಮಾಡಿಸ್ಕೊಂಡೆ. ನಾವು ಯಾವತ್ತೂ ಯಾರಿಗೂ ತೊಂದರೆ ಕೊಡೋಷ್ಟು ಯೋಚನೆ ಮಾಡಲ್ಲ, ನಮಗೆ ಆದರೆ ಯಾವುದಾಗತ್ತೆ ಇಲ್ಲ, ಇರಲಿ. ಆಮೇಲೆ ಕೊನೆಗೆ ಅದು ಏನಾಯಿತು, ಶಿವಣ್ಣವ್ರ ಸಿನಿಮಾ ಇದು ಸಿನಿಮಾ ಪ್ರಮೋಷನ್ಗೆ ಬರ್ತಾರೆ ಅಂತ ಪಾಪ ಶಿವಣ್ಣ ಅಮೇರಿಕಾಗೆ ಹೋಗ್ತಾಯಿದ್ರು. ನೆಕ್ಸ್ಟ್ ಡೇ ಬರ್ತೀನಮ್ಮ, ಆಯ್ತಮ್ಮ ಅಂತಂದರು. ಅಟ್ಲೀಸ್ಟ್ ಅವ್ರು ಬಂದಾಗ ಇವ್ರು ಇರಲಿ, ರಿಲೀಸ್ ಈವೆಂಟಲ್ಲಿ ಇರಲಿ, ಇಲ್ಲಾಂದ್ರೆ ಅಗೌರವ ಆಗುತ್ತೆ ಶಿವಣ್ಣಂಗೆ ಅಂಥೇಳಿ ನಾನು ಇಲ್ಲ ರಿಕ್ವೆಸ್ಟ್ ಮಾಡಿದೆ. ಅವತ್ತು ಏನೋ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಹೇಳಿದ್ರು, ಬರೋಕ್ಕಾಗಲಿಲ್ಲ ಅಂತಂದರು. ಈಗ ಓಕೆ ಆಯಿತು, ಸರಿ, ಒಂದು ಕೆಲಸ ಮಾಡಿ, ಚಾನಲ್ ಅವ್ರನ್ನ ನಿಮ್ಮ ಮನೆ ಹತ್ರ ಕಳಿಸ್ತೀನಿ, ಯಾವ್ದಾದ್ರು ನೀವು ಎಲ್ಲಿದ್ರೆ ಅಲ್ಲಿ ಕಳಿಸ್ತೀನಿ, ನಮ್ಮ ಸಿನಿಮಾ ಹಿಂಗೆ ರಿಲೀಸ್ ಆಗ್ತಿದೆ ಅಂತ ಎಲ್ಲ ಚಾನಲ್ಗೂ ಒಂದು ಇಂಟ್ರ್ಯೂ ಕೊಟ್ಬಿಡಿ ಅಂತಂದೆ. ಇಲ್ಲ ನಾನೇ ಕರ್ಸ್ಕೊಂಡು ಮಾಡ್ತೀನಿ ಅಂತಂದರು. ಅದಕ್ಕೂ ಇಲ್ಲ. ಸರಿ, ಒಂದು ಪೋಸ್ಟ್ಗಳಾಕಿ ಸಿನಿಮಾ ಪ್ರೇಕ್ಷಕರಿಂದ ಅದ್ಭುತವಾದ ರಿಯಾಕ್ಷನ್ ಆಗ್ತಿದೆ ಅಂತ ನಾನು ಕಳಿಸಿದ ವೀಡಿಯೋನ ಅವ್ರ ಮ್ಯಾನೇಜರ್ ಕಳಿಸಿದ್ರೆ ಆ ಮ್ಯಾನೇಜರ್ ಅಪ್ಲೋಡ್ ಮಾಡೋರು. ನೀವೊಂದು ಮಾತು ಹೇಳಿ, ಅದೊಂದು ವೀಡಿಯೋ ಕಳಿಸಿ ಅಂದೆ. ಅದೂ ಇಲ್ಲ. ಓಕೆ, ಅಷ್ಟೊಂದು ಬ್ಯುಸಿ ಇರಬೇಕು ಅಂದ್ಬಿಟ್ಟು ಸುಮ್ಮನೆ ಅದೇ. ಕೊನೆಗೆ ಏನಾಯಿತು, ಇನ್ನು 2-3 ದಿನ ಬಂದರೆ ಏನಾಯಿತು, ಓದ ಕಡೆ ಎಲ್ಲ ಪ್ರೇಕ್ಷಕರು ಕೇಳೋಕ್ಕೆ ಶುರು ಮಾಡಿಬಿಟ್ರು. ಯಾಕೆ ಸರ್ ರಚಿತಾರಾಮ್ ಅವ್ರು ಬರ್ತಾಯಿಲ್ಲ, ಯಾಕೆ ಸರ್ ರಚಿತಾರಾಮ್ ಅವ್ರು ಬರ್ತಾಯಿಲ್ಲ. ಎಲ್ರಿಗೂ ಒಂದು ಆಸೆ ಇರುತ್ತೆ, ಚಿತ್ರತಂಡ ಸಿನಿಮಾ ನೋಡೋಕ್ಕೆ ಬರ್ತಾಯಿದೆ ಅಂತ ಅನೌನ್ಸ್ ಮಾಡಿದಾಗ ರಚಿತಾರು ಬರ್ತಾರೆ ಅಂದ್ಕೊಂಡಿರ್ತಾರೆ. ಸೊ ಅದು ನಮಗೆ ಈ ಉತ್ತರನೇ ಹೇಳೋಕ್ಕಾಗಲಿಲ್ಲ. ಕೊನೆಗೆ ಯಾವ ಪ್ರೆಸ್ ಮೀಟ್ ಮಾಡಿದ್ರು, ಏನಾದರೂ ಒಂದು ಪ್ರೆಸ್ ಮೀಟ್ ಮಾಡೋಣ, ಒಂದು ನಮ್ಮ ಸಂತೋಷನೂ ದುಃಖನೂ ಹೇಳ್ಕೊಳ್ಳೋಣ ಅಂತಂದರೆ ಅಲ್ಲೂ ಒಂದೇ ಪ್ರಶ್ನೆ, ಯಾಕೆ ರಚಿತಾರಾಮ್ ಅವ್ರು ಬರ್ತಾಯಿಲ್ಲ, ಯಾಕೆ ರಚಿತಾರಾಮ್ ಅವ್ರು ಬರ್ತಾಯಿಲ್ಲ. ಯಾವ ಮಾಧ್ಯಮದವ್ರ ಹತ್ರ ಇಂಟರ್ವ್ಯೂಗಳಿಗೆ ನಾವೇನು ಮಾಡ್ತೀವಿ, ಸಿನಿಮಾ ಪ್ರಮೋಷನ್ ಇಂಟರ್ವ್ಯೂಗಳಿಗೆ ಹೋದರೆ ಯಾಕೆ ರಚಿತಾರಾಮ್ ಅವ್ರು ಬರ್ತಾಯಿಲ್ಲ, ಈ ಪ್ರಶ್ನೆಗೆ ನಾನು ಏನು ಉತ್ತರ ಕೊಡಲಿ. ರಚಿತಾರಾಮ್ ಅವ್ರು ಯಾಕೆ ಬರ್ತಿಲ್ಲ ಅಂತ ನನಗೂ ಗೊತ್ತಿಲ್ಲ. ಯಾಕೆಂದರೆ ರಚಿತಾರಾಮ್ ಅವ್ರಿಗೆ ಏನು ಸಲ್ಲಬೇಕಾಗಿತ್ತು ಆ ಸಂಭಾವನೆ ತಲುಪಿದೆ, ಏನು ಗೌರವ ತಲುಪಬೇಕಾಗಿತ್ತು ಆ ಗೌರವ ತಲುಪಿದೆ. ನಾವು ನಿಜವಾಗ್ಲೂ ಶಿ ಈಸ್ ಎ ವೆರಿ ಗ್ರೇಟ್ ಆ್ಯಕ್ಟ್ರೆಸ್. ಅದ್ರಲ್ಲಿ ನಾನು ಇವತ್ತು ಏನೋ ಈ ಸಮಸ್ಯೆ ಆಗಿದೆ ಅಂತ ನಾನು ಕಂಪ್ಲೇಂಟ್ ಥರ ಮಾತಾಡ್ತಾ ಇಲ್ಲ. ತುಂಬ ಚೆನ್ನಾಗಿದ್ದರು. ಯಾಕೆ ಸಡನ್ನಾಗಿ ಇಷ್ಟು ಸ್ಟಬಾನ್ ಆದರು ಅಂತ ಗೊತ್ತಿಲ್ಲ. 3 ದಿನ 2 ದಿನ ಬಂದು 3 ದಿನ 2 ದಿನ ಫುಲ್ ಡೇ ಏನಲ್ಲ, 1 hour 2 hours 3 hours 4 hours ಮ್ಯಾಕ್ಸಿಮಮ್ 4 hours. ಇಷ್ಟೂ ನಮಗೆ ಕೊಡೋಕ್ಕಾಗದಿರೋಂಥ ತಪ್ಪು ನಾವೇನು ಮಾಡಿದ್ದೀವಿ ಅಂತಂದು ಕೊನೆಗೇನಾಯಿತು, ಶಿವಣ್ಣವರು ಅಮೇರಿಕೆಯಿಂದ ಬಂದ ತಕ್ಷಣ ಹೋಗಿ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಕನ್ನಡ ಚಿತ್ರರಂಗದಲ್ಲಿ ಭಾಳ ಅದ್ಭುತವಾದ ಈ ಮೇಕಿಂಗ್ ಮಾಡಿರುವಂಥ ಒಂದು ಸಿನಿಮಾ ಸಂಜು ವೆಡ್ಸ್ ಗೀತಾ 2 ಭಾಳ ಒಳ್ಳೆ ಕಥೆ ಅಂತ ಎಲ್ಲರೂ ಮಾತಾಡ್ತಾರೆ. ಆಲ್ರೆಡಿ ಇದು ಲೇಡೀಸ್ ಬಾಯಲ್ಲಿ ಬರೋಕ್ಕೆ ಶುರುವಾಗಿದೆ. ಈಗ ರಚಿತಾರಾಮ್ ಅವ್ರು ಬಂದು
ಪ್ರಮೋಷನ್ ಮಾಡಿದ್ರೆ ಇನ್ನಷ್ಟು ಜಾಸ್ತಿ ತಲುಪುತ್ತೆ. ನಮ್ಮ ಸಿನಿಮಾ ಬಿಗಿನಿಂಗೇ ಒಂದು ಏನು ಟಪಾಟೋ ಅಂತ ಒಂದು ಕೋಟ್ಯಾಂತರ ರೂಪಾಯಿ ಬಂದುಬಿಡುತ್ತೆ, 10 ಕೋಟಿ ಬಂದುಬಿಡುತ್ತೆ, 20 ಕೋಟಿ, ಆ ಥರದ್ದಲ್ಲ. ನಮ್ಮದು ಸ್ಲೋ, ನಮ್ಮದು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ. ಫ್ಯಾಮಿಲಿಗಳು ಬರೋದೇ 2ನೇ ವಾರ 3ನೇ ವಾರದ ಮೇಲೆ. ಈಗ ಪ್ರಮೋಷನ್ ಮಾಡಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇತ್ತು. ಆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕೇಳಿದಾಗ ಅದಕ್ಕೂ ಯಾವುದೂ ಒಪ್ಕೊಳ್ಳಿಲ್ಲ. ಕೊನೆಗೆ ಶಿವಣ್ಣವರು ಬಂದು ಅಮೆರಿಕದಿಂದ ಬಂದು ನಾವು ಕೇಳಿದ್ವಿ, ಅಣ್ಣ ನೀವು ಸಿನಿಮಾ ನೋಡಬೇಕು ಅಂತ. ಆ ಶಿವಣ್ಣ ಗೀತಕ್ಕೆ ಏನು ಮಾಡಿದ್ರು, 100% ನೋಡ್ತೀನಿ, ಮೈಸೂರಲ್ಲಿ ನೋಡ್ಬಿಡ್ತೀನಿ. ನಮ್ಮ ಶಾಲಾ ಮಕ್ಕಳು, ಶಾಂತಿಧಾಮ ಮಕ್ಕಳಿದ್ದಾರೆ ಒಂದು 250 ಜನ, ಆ ಮಕ್ಕಳ ಜೊತೆ ನಾವು ಕೂತ್ಕೊಂಡು ನೋಡ್ತೀವಿ ಅಂದಾಗ ಭಾಳ ಸಂತೋಷ ಆಯಿತು. ಆವಾಗ ನಾನೇನು ಮಾಡಿದೆ, ಇದು ಚೆನ್ನಾಗಿರುತ್ತೆ, ಅಟ್ಲೀಸ್ಟ್ ಚಿತ್ರತಂಡ ಹೋಗಿ ಆ ಮಕ್ಕಳ ಜೊತೆ ಕೂತ್ಕೊಂಡು, ರಚಿತಾ ಅವರು ಬಂದು, ನಾನು ಹೀರೋ ಎಲ್ಲ ಹೋದರೆ ಚೆನ್ನಾಗಿರುತ್ತೆ ಅಂತ, ಅದಕ್ಕಾದರೂ ಪ್ರಯತ್ನ ಮಾಡೋಣ ಅಂತ ಕೇಳಿದೆ. ಆಗಲೂ ಅವ್ರ ಮ್ಯಾನೇಜರ್ಸು ಅವಾಗ ಹೇಳ್ತೀವಿ ಇವಾಗ ಹೇಳ್ತೀವಿ, 1 ದಿನ ಕಾಯಿಸಿದ್ರು, 2 ದಿನ ಕಾಯಿಸಿದ್ರು. ಇವತ್ತು 1 ದಿನ ಟೈಮ್ ಇರೋದು ನನಗೆ ಕನ್ಫರ್ಮೇಷನ್ಗೆ. ಸೊ ನಾಳೆನೇ ಶೋ. ತುಂಬ ನೋವಾಯಿತು, ಅದಕ್ಕೂ ಒಪ್ಪಲಿಲ್ಲ. ಏನೋ ಒಂದು ಅವ್ರ ಮ್ಯಾನೇಜರ್ಗೆ ಫೋನ್ ಮಾಡಿದೆ ಮಧ್ಯಾಹ್ನ, ಅವರು ಹೋಗೋಣ, ನನಗೆ ಸಿಗ್ತಾಯಿಲ್ಲ, ನಾನು ಪಾಪ ಅವ್ರಿಗೆ ಹೆಣ್ಮಕ್ಳು ಗೌರವ ಕೊಡೋದು ಜಾಸ್ತಿ, ಎಲ್ರಿಗೂ ಗೌರವ ಕೊಡ್ತೀವಿ ಬಿಡಿ, ಅದು ಬೇರೆ ಪ್ರಶ್ನೆ. ಸೊ ಇಲ್ಲ ಸಿಗ್ತಾಯಿಲ್ಲ, ಆಗಲ್ಲ ಅಂತ ಇದ್ದಾರೆ, ನೀವು ಇನ್ನೊಬ್ಬರು ಮ್ಯಾನೇಜರ್ ಹತ್ರ ಮಾತಾಡ್ಕೋಬೇಕಂತ ಅಂದರು. 2 ವರ್ಷ ಒಬ್ಬ ಮ್ಯಾನೇಜರ್ ಜೊತೆ ನಾನು ಕಮ್ಯುನಿಕೇಟ್ ಮಾಡಿದ್ದೀನಿ, ಈಗ ಹೊಸ ಮ್ಯಾನೇಜರ್ ಜೊತೆ ಮಾತಾಡೋದಾ? ತುಂಬ ನೋವಾಯಿತು. ಅವಾಗೇನು ಮಾಡಿದೆ, ಇದಾಗಬಾರ್ದು, ಇದು ಯಾರಿಗೇ ಆಗಲಿ ಆಗಬಾರ್ದು. ಸೊ ಸೂರಪ್ಪ ಬಾಬು ಅನ್ನೋರು ಹೇಳಿದ್ರು, ಶಿವಣ್ಣ ಒಂದು ಶೋ ನೋಡ್ತಾ ಇದ್ದಾರಂತೆ, ಆ ಶೋಗೆ ಹೋಗಿ ಇನ್ನೊಂದು 2 ದಿನ ಕೊಡಿ, ಯಾವುದೋ TV ಇಂಟರ್ವ್ಯೂಸ್ ಕೊಡಿ ಸಾಕು, ಅವರೇನು ಮ್ಯಾನೇಜ್ ಮಾಡ್ತೀನಿ ಡೈರೆಕ್ಟ್ರು ಅಂತಲೂ ಹೇಳಿದ್ರು ಸೂರಪ್ಪ ಬಾಬು ಅವರು. ಕಳಿಸ್ತೀವಿ ಅಂದವರು, ಅದಕ್ಕೂ ರೆಸ್ಪಾನ್ಸ್ ಇಲ್ಲ. ಸೊ ಆವಾಗ ನಿಮ್ಗೆ ಹರ್ಟ್ ಆಗುತ್ತೆ ಅಲ್ವಾ? ಒಬ್ಬ ನಿರ್ದೇಶಕನಾಗಿ ನನಗೆ ಮೊದಲನೇ ಹರ್ಟ್ ಆಗಿತ್ತು, ನನ್ನ ಸಿನಿಮಾಗೆ ನಾನು ಹಾಕಿದ ನಾಯಕಿ ನಾನು ತೆಗೆದ ಸೀನ್ಗಳಿಗೆ ವಾಯ್ಸ್ ಕೊಟ್ಟಿಲ್ಲ ಅನ್ನೋದು. ಅದೇನು ನಾನಿದ್ದಾಗಲೇ ಬನ್ನಿ ಅಂತಲೂ ಹೇಳಿಲ್ಲ, ಅಲ್ಲಿ ಹೋಗಿ ನೀವು ಫ್ರೀ ಇದ್ದಾಗ ಒಂದು ಅರ್ಧ ಗಂಟೆ ಡಬ್ಬಿಂಗ್ ಮಾಡ್ಬಿಟ್ಟು ಹೋಗಿ. ಸೊ ಈ ಜಗತ್ತಲ್ಲಿ ಯಾರೂ ಅಷ್ಟು ಬ್ಯುಸಿ ಇರಲ್ಲ. ಐ ರೆಸ್ಪೆಕ್ಟ್ ಹರ್ ಟುಡೇ, ಐ ರೆಸ್ಪೆಕ್ಟ್ ಹರ್ ಟುಮಾರೋ, ಆ್ಯಂಡ್ ಐ ರೆಸ್ಪೆಕ್ಟ್ ಹರ್ ಫಾರ್ ಎವರ್. ಸಚ್ ಎ ವಂಡರ್ಫುಲ್ ಫ್ರೆಂಡ್. ತುಂಬ ಅದ್ಭುತವಾಗಿ ನಾನು ಕೋಆಪ್ರೇಟ್ ಮಾಡಿದೆ. ಬಟ್ ಈಗ ಮಾಡಿದ ಘಟನೆ ಇದೆಯಲ್ಲ, ಇದಕ್ಕೆ ನಿಜಕ್ಕೂ ದುಃಖ. ನಾನು ನಮ್ಮಮ್ಮ ಕೇಳಿದ್ರು, ಯಾಕೆ ನೀನು ಇಷ್ಟು ಕಂಪ್ಲೇಂಟು ಏನಿದು ಅಂತ. ನಾನು ಹೇಳಿದೆ, ಅಮ್ಮ, ರಚಿತಾ ನನ್ನ ಜೊತೆ ಆಟ, ಊಟ, ಪಾಠ ಎಲ್ಲ ಕಡೆ ಇದ್ಲು. ನಂಗೆ ನೋವಿತ್ತು, ನಾನು ಹಾಸ್ಪಿಟ್ಲಿಗೆ ಹೋದೆ, ಅಲ್ಲಿ ಬರಬೇಕಾಗಿತ್ತು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದೆ, ಅದು ತಪ್ಪ. ಅದೇ ಆಗಿರೋದು. ಈಗ ನಾನು ನಿಜವಾಗ್ಲೂ ನನಗೆ ಅವಶ್ಯಕತೆ ಇದ್ದಿದ್ದು ಈಗ ಇನ್ ನೀಡ್ ನನಗೆ. ಸೊ ಅವ್ರು ಬರಲಿಲ್ಲ. ಆಮೇಲೆ ಇಷ್ಟು ರಿಕ್ವೆಸ್ಟ್ ಮಾಡಿ ಕೊನೆಗೆ ಯಾರಾದರೂ ಏನಾದರೂ ತಪ್ಪು ಮಾಡಿದರೆ, ನಿಮ್ಗೇನೋ ಹರ್ಟ್ ಆಗಿದ್ರೆ ನಾನು ಅಪಾಲಜಿ ಕೇಳ್ತೀನಿ ಅಂತ ಅಪಾಲಜಿನೂ ಕಳಿಸ್ತೀನಿ, ಆ ಮೆಸೇಜ್ ನಿಮಗೆ ಕಳಿಸ್ತೀನಿ. ಇದು ಯಾವುದಕ್ಕೂ ನೀವು ಉತ್ತರ ಕೊಡದಿರೋ ಇಲ್ಲ. ಇದು ನಾನು ಅವ್ರ ಜೊತೆ ನಾನು ಯಾವತ್ತೂ ನೇರವಾಗಿ ಕಮ್ಯುನಿಕೇಷನ್ ಇಲ್ಲ. ನಾನು ಯಾವುದೇ ಹೀರೋಯಿನ್ ಆಗಲಿ, ರಮ್ಯಾ ಅವ್ರ ಜೊತೆ ಮಾತ್ರ ನಾನು ನೇರವಾಗಿ ಕಮ್ಯುನಿಕೇಟ್ ಮಾಡೋದು. ಬಿಕಾಸ್ ಸಿ ಈಸ್ ಅ ವಂಡರ್ಫುಲ್ ಫ್ರೆಂಡ್ ಟು ಮೀ, ಆ್ಯಂಡ್ ನನಗೆ ತುಂಬ ಸಪೋರ್ಟ್ ಅವರು. ನಾನು ಸಿನಿಮಾ ಚೆನ್ನಾಗಿ ಮಾಡ್ತೀನಿ ಅಂತ ಪಾರ್ಟ್ 1 ಸಿನಿಮಾ ನಿಂತೋಗಿತ್ತು, ನಾನು ಕರೆದು ಅವರೇ ದುಡ್ಡು ಕೊಟ್ಟು ಹೋಗಿ ಸಾಂಗ್ ಶೂಟ್ ಮಾಡು ಶ್ರೀಲಂಕಾದಲ್ಲಿ ಅಂತ 60 ಲಕ್ಷ ದುಡ್ಡು ಕೊಟ್ಟಿದ್ದರು ಆವಾಗ, ದೊಡ್ಡ ದುಡ್ಡು. ಆ್ಯಂಡ್ ಶಿ ಸಪೋರ್ಟ್ಸ್ ಮೀ ವೆರಿ ಮಚ್. ಅವರೊಬ್ಬರ ಜೊತೆ ಮಾತ್ರ ನಾನು ನೇರವಾಗಿ ಕಮ್ಯುನಿಕೇಷನ್ ಇಟ್ಕೊಳ್ಳೋದು. ಈಗ ಜೂಲಿಯಟ್ ಅಂತ ಮಾಡ್ತಾಯಿದ್ದೀನಿ ಅವರಿಗೆ, ಅವ್ರ ಜೊತೆ ನೇರ ಮ್ಯಾನೇಜರ್ಸ್ ಇಲ್ಲ. ಬಾಕಿ ಎಲ್ಲರ ಜೊತೆ ನಿತ್ಯ ಮೇನನ್ ಜೊತೆ ಕೂಡ ನಾನು ನೇರಕ್ಕಾಗೋದು. ಬಾಕಿ ಎಲ್ಲರ ಜೊತೆ ಅವ್ರ ಮ್ಯಾನೇಜರ್ಸೇ. ಭಾವನಾ ಮೇನನ್, ಅನುಸಿತಾರ, ಚಾನಿಯಾ ಹೋಪ್ ಆಗ್ಬೋದು, ತಮನ್ನ ಅವರು, ಇನ್ಕ್ಲೂಡಿಂಗ್ ತಮನ್ನ ನಾನು ತುಂಬ ಕ್ಲೋಸು, ಪರ್ಸನಲ್ ನಂಬರೇ ಇದೆ. ಬಟ್ ಐ ನೆವರ್ ಸ್ಪೀಕ್ ಟು ಅವರಾಗಿದ್ದು ಅವ್ರು ಮಾಡಿದ್ರೆ ಮಾತ್ರ ಮಾತಾಡೋದು. ಮಿಕ್ಕಿದೆಲ್ಲ ವ್ಯವಹಾರ ಇದ್ದರೆ ಅವ್ರ ಮ್ಯಾನೇಜರ್ಸ್ ಜೊತೆ ಮಾತಾಡೋದು. ಹಾಗಾಗಿ ಇಲ್ಲಿ ರಚಿತಾ ಅವ್ರ ಜೊತೆ ಕೂಡ ನಾನು ನೇರವಾದ ಸಂಪರ್ಕ ಇಲ್ಲ. ರಚಿತಾ ಅವ್ರು ಏನಾದರೂ ನನ್ನ ಹತ್ರ ಮಾತಾಡಬೇಕು ಅಂತ ಫೋನ್ ಮಾಡಿದ್ರೆ ನಾನು ಮಾತಾಡ್ತೀನಿ, ಇಲ್ಲ ನಾನು ಅವ್ರಿಗೆ ಒಂದು ಮೆಸೇಜ್ ಕಳಿಸೋದು, ಫೋನ್ ಮಾಡೋದು, ಅದು ಯಾವತ್ತೂ ನನ್ನ ಅಭ್ಯಾಸ ಇಟ್ಕೊಂಡಿಲ್ಲ. ಅಭ್ಯಾಸ ಇಟ್ಕೊಳ್ಳೋದೇ ಇಷ್ಟು ಕಷ್ಟ, ಇನ್ನು ಇಟ್ಕೊಂಡಿದ್ರೆ ಹೇಳಿ. ಸೊ ಹಾಗಾಗಿ ಏನಾಯಿತು, ಅವ್ರ ಮ್ಯಾನೇಜರ್ ಥ್ರೂನೇ ಇದಿಷ್ಟು ಕಮ್ಯುನಿಕೇಷನ್ ನಡೀತಾ ಇತ್ತು. ಸೆಟ್ಟಲ್ಲಿ ಹೇಗಿರ್ತಿದ್ರು ಸರ್ ಶೂಟಿಂಗ್ ಟೈಮಲ್ಲೆಲ್ಲ? She is wonderful. She was wonderful, and she is wonderful. She is a very nice human being. ನೋಡಿ, ನನಗೆ ಅವ್ರ ತಾಯಿ ಅನ್ನ ಹಾಕಿದ್ದಾರೆ, ಅವ್ರ ಮನೆಯಿಂದ ಊಟ ತರೋರು. ಇದಕ್ಕೂ ಮುಂಚೆ ಅವ್ರ ತಾಯಿ ಪರಿಚಯ ನನಗೆ ಸಿನಿಮಾ ಮಾಡೋಕ್ಕಿಂತ ಮುಂಚೆ. ಸೊ ತುಂಬ ಒಳ್ಳೆ ಹುಡುಗಿ. ಇಟ್ಸ್ ವೆರಿ ನೈಸ್ ಆ್ಯಂಡ್ ಕ್ಯೂಟ್ ಗರ್ಲ್ ಆ್ಯಂಡ್ ವೆರಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ತುಂಬ ಸಪೋರ್ಟಿವ್. ವಿ ವರ್ ವೆರಿ ಗುಡ್. ಬಟ್ ಈ ಸಮಯದಲ್ಲಿ ಯಾಕೆ ಇಷ್ಟು ಸ್ಟಬನ್ ಆದರು, ನಾವು ಇಷ್ಟು ಅಪಾಲಜಿ ಕೇಳಿದ್ರು, ಇಷ್ಟು ರಿಕ್ವೆಸ್ಟ್ ಮಾಡಿದ್ರು, ಈ ಥರದ ಕಾರ್ಯಕ್ರಮಗಳಿದೆ, ಸಿನಿಮಾ ಈಗ ಚೆನ್ನಾಗಿ ಬಂದಿದೆ ಎಲ್ಲ ಹೇಳಿದ್ರು. ಆಮೇಲೆ ಆಡಿಯನ್ಸ್ ರಿಯಾಕ್ಷನ್ಸ್ ಎಲ್ಲ ಕಳಿಸ್ತಾರೆ ಅವ್ರ ಮ್ಯಾನೇಜರ್ಸ್ಗೆ. ನೋಡಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಬಂದು ನೋಡಿದ್ರು, ಅವರೆಲ್ಲರೂ ಅದ್ಭುತವಾಗಿದೆ ಅಂತಂದರು. ಎಲ್ಲ ಡೈರೆಕ್ಟರ್ಸ್ ಬಂದು ನೋಡಿದ್ರು, ಅವರೆಲ್ಲ ಅದ್ಭುತವಾಗಿದೆ ಅಂತ ಹೇಳಿದ್ರು. ಆಡಿಯನ್ಸ್ ಹೇಳ್ತಾ ಇದ್ದಾರೆ.
ಇಷ್ಟೆಲ್ಲ ಒಂದು ಅದ್ಭುತವಾದ ಸಿನಿಮಾನ ಮಾಡಿ ನೀವು ಕೂಡ ಒಂದು ಸಪೋರ್ಟು ಅದೇನು ಅದರಿಂದನೇ ನಾವು ಬದುಕ್ಬಿಡ್ತೀವಿ ಅಂತೇನಿಲ್ಲ. ಅದು ಒಂದು ಚಕ್ರ, ಒಂದು 4 ಚಕ್ರದ ಗಾಡಿಗೆ ಅವರು ಒಂದು ಚಕ್ರ, 3 ಚಕ್ರದಲ್ಲಿ ಹೋಗ್ಬೋದು, ಹೇಗೋ ತಿಳ್ಕೊಬಳ್ಕೊ ಹೋಗ್ತೀವಿ. ಬಟ್ ಅದು ಇದ್ದಿದ್ರೆ ಸಾಫ್ಟಾಗಿ ಹೋಗ್ತಿದ್ವಲ್ಲ, ಸ್ಮೂತಾಗಿ ಹೋಗ್ತಿದ್ವಲ್ಲ ಅಂತ. ಥಿಯೇಟರ್ ಸಮಸ್ಯೆ ಏನಾದರೂ ಆಗ್ತಾ ಇದೆಯಾ ಸರ್? ಈಗ ಬೇರೆ ಬೇರೆ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಸೊ ನಾವು ನಿಜವಾಗ್ಲೂ ನಾವು ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ನಾವು ಎದುರಿಸುತ್ತಿರುವಂತಹ ಸಮಸ್ಯೆಗಳೇನು, ಸವಾಲುಗಳೇನು ನಿಮ್ಗೆ ಗೊತ್ತಾಗ್ತಾ ಇದೆ, ಎಲ್ಲವನ್ನೂ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಯಾವುದೋ ಸಿನಿಮಾ ಬಂತು ಅಂದಾಗ ನಮ್ದು ಎತ್ತಾಕೋದು, ಅಥವಾ ಮಲ್ಟಿಪ್ಲೆಕ್ಸ್ಗೆ ಹೋದಾಗ ನಮಗೆ ಸ್ಪೇಸ್ ಕೊಡಲ್ಲ, ಇಲ್ಲ ಒಂದೇ ಶೋ ಕೊಡೋದು ಅನ್ನೋದು, 2 ಈ ಥರದ್ದೆಲ್ಲವೂ ಕೂಡ ಮಾಡ್ತಾರೆ. ನಿಮ್ಮ ಸಿನಿಮಾಗೆ ಈಗ ಪ್ರೆಸೆಂಟ್ ಏನೆಲ್ಲ ಇದೊಂದು ಕಡೆ ಆದರೆ ಬೇರೆ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಅಂತ? ಅಲ್ಲ, ಏನಿಲ್ಲ, ಈಗ ಸಮಸ್ಯೆ ಅಂತ ಅದನ್ನು ನಾವು ಕನ್ಸಿಡರ್ ಮಾಡಿಲ್ಲ. ಯಾಕೆ ಅಂತಂದರೆ ಇದು ಸಹಜ. ನಾನು ಅರಮನೆಯಿಂದ ಬಂದಿದ್ದೀನಿ. ಬೇರೆ ಭಾಷೆ ಸಿನಿಮಾಗಳು ಬಂದಾಗ, ದೊಡ್ಡ ದೊಡ್ಡ ಸಿನಿಮಾಗಳು ಬಂದಾಗ ಆವ್ರೇಜ್ ಸಿನಿಮಾಗಳನ್ನು ಮಲ್ಟಿಪ್ಲೆಕ್ಸ್ಗಳಲ್ಲಿ ತೆಗೆಯೋದು ಸಹಜ. ನಮ್ಗೆ ಸಿಂಗಲ್ ಸ್ಕ್ರೀನಲ್ಲಿ ಅಷ್ಟೊಂದು ಇದು ವರ್ಕ್ ಆಗೋಲ್ಲ. ಮಲ್ಟಿಪ್ಲೆಕ್ಸಲ್ಲಿ ಸಡನ್ನಾಗಿ ಶೋ ಡೌನ್ ಮಾಡಿಬಿಡ್ತಾರೆ, ಸಡನ್ನಾಗಿ ಕಿತ್ತಾಕ್ಬಿಡ್ತಾರೆ. ಅದು ಅವ್ರ ಬಿಸ್ನೆಸ್ ಸ್ಟ್ರಾಟಜಿ. ನಿಮ್ಮ ಬಿಸ್ನೆಸ್ ಸ್ಟ್ರಾಟಜಿಗೋಸ್ಕರ ನಮ್ಮ ಸಿನಿಮಾಗಳನ್ನು ಹಾಳು ಮಾಡಿಬಿಡಿ ಅಂತ ನಮಗೇನಾಗುತ್ತೆ ಅಂದರೆ, ಈ ಶೋ 27 ಜನ ಬಂದಿದ್ದಾರೆ ಅಂತಂದರೆ ರಿಪೋರ್ಟ್ ಕೇಳ್ತಾ ಇರ್ತೀವಿ ಎಲ್ಲ ಕಡೆ, ಹೆಂಗಿದೆ ನೆಕ್ಸ್ಟ್ ಶೋ ಪಿಕಪ್ ಆಗ್ಬೋದು. ಒಂದು 3 ವಾರ ಸಸ್ಟೈನ್ ಮಾಡೋಕ್ಕೆ ಟೈಮ್ ಕೊಟ್ಟು 3 ವಾರ ಆದಮೇಲೂ ಏನೂ ಆಗಲಿಲ್ಲ ಅಂದರೆ ಇನ್ನೇನೂ ಆಗಲ್ಲ ಅಂತ ಅರ್ಥ. ಅಷ್ಟು ಬ್ರೇಕಿಂಗ್ ಸ್ಪೇಸ್ ಕೊಡಿ ನಮಗೆ ಕನ್ನಡ ಸಿನಿಮಾಗಳಿಗೆ, ನಮ್ಗೆ ಅಷ್ಟು ಬೇಕು. ಅದು ಸ್ಟಾರ್ಗಳ ಸಿನಿಮಾಗಳಿಗೆ ಬೇಡ. ಸುದೀಪ್ ಸರ್, ದರ್ಶನ್ ಸರ್ ಅವರೆಲ್ಲ ಎಳೆದಾಕ್ಬಿಡ್ತಾರೆ, ಅವ್ರಿಗೆ ಬೇಕಾಗಿಲ್ಲ. ಬಟ್ ನಮಗೆ ನಾವು ಸ್ಲೋ ಪಿಚ್ಚು ಸಿನಿಮಾಸು. ಫಸ್ಟು ಒಬ್ಬರು ಬರ್ತಾರೆ, 2 ಬರ್ತಾರೆ, 4 ಜನ ಬರ್ತಾರೆ, 10 ಜನ ಆಗ್ತಾರೆ, 50 ಜನ ಆಗೋಕ್ಕೆ ನಮಗೆ 3ನೇ ವಾರ ಬೇಕಾಗುತ್ತೆ. ಎಂಥ ಅದ್ಭುತವಾದ ಸಿನಿಮಾ ಮಾಡಿದರು. ಸೊ ಹಾಗಾಗಿ ನಮಗೊಂಚೂರು ಬ್ರೀತಿಂಗ್ ಸ್ಪೇಸ್ ಕೊಡಿ, ನಮ್ಮ ಶೋಗಳನ್ನು ರನ್ ಮಾಡೋಕ್ಕೆ ಕೊಡಿ. ಇನ್ನೇನು ನೀವು 4 ಶೋ ನಮಗೆ ಎಲ್ಲ ಸ್ಕ್ರೀನು ನಮಗೆ ಬೇಡ, ಬೇರೆಯವ್ರಿಗೂ ಕೊಡಿ. ಒಂದು ಸ್ಕ್ರೀನಲ್ಲಿ 1-2 ಶೋ ಕೊಟ್ಟು ನಮ್ಮನ್ನು ಒಂದು ಒಳ್ಳೆ ಇಂಪಾರ್ಟೆಂಟ್ ಶೋ ಕೊಟ್ಟು ನಮ್ಮನ್ನು ಬೆಳೆಯೋಕ್ಕೆ ಬಿಡಿ ಅಂತ. ಇದೇನು ಮತ್ತೊಂದು ಚರ್ಚೆ ಏನಪ್ಪ ಅಂದರೆ, ಪ್ರಮೋಷನ್ ಗಿಮಿಕ್ ಇದು. ಪ್ರಮೋಷನ್ಗೋಸ್ಕರ ಹೇಗೇನು ಮತ್ತೆ ಚಾಲ್ತಿಯಲ್ಲಿರಬೇಕು ಹೆಸರು ಅನ್ನೋದಕ್ಕೋಸ್ಕರ ಹಿಂಗೆಲ್ಲ ಮಾಡ್ತಾರೆ. ಅದಕ್ಕೆ ರಚಿತಾರಾಮ್ ಅವರ ಹೆಸರನ್ನು ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಳ್ಳೋದು, ಹಾಕೊಳ್ಳೋದು, ಇದೆಲ್ಲವೂ ಕೂಡ ಗಮನಿಸ್ತಾ ಇದ್ದೀವಿ. ಸೊ ನಿಮ್ಮ ಕಡೆಯಿಂದ ಕ್ಲಾರಿಫಿಕೇಶನ್ ಕೊಡೋದಾದರೆ? ಮೇಡಮ್, ಇದು ನನ್ನ 11ನೇ ಸಿನಿಮಾ. ಸಾಕಷ್ಟು ದೊಡ್ಡ ಹಿಟ್ಗಳನ್ನು ಕೊಟ್ಟಿದ್ದೀವಿ, ದೊಡ್ಡ ಹಿಟ್ಗಳಾಗಿದೆ. ನಾವು ನಮ್ಮ ಕತೆ, ಚಿತ್ರಕಥೆ, ಸಂಭಾಷಣೆ, ಸಂಗೀತ, ನಿರ್ದೇಶನ, ಛಾಯಾಗ್ರಹಣ ಇದ್ರ ಮೇಲೆ ಗೆದ್ದಿದ್ದೇವೆ ಹೊರತು, ನಮ್ಮ ಸಿನಿಮಾ ಕ್ವಾಲಿಟಿ ಇದ್ರ ಮೇಲೆ ಗೆದ್ದಿದ್ದೇವೆ ಹೊರತು ಚೀಪ್ ಗಿಮಿಕ್ ಮಾಡಿ ಯಾವತ್ತೂ ಗೆದ್ದಿಲ್ಲ. ಆ ಅಗತ್ಯನೂ ನಮಗಿಲ್ಲ. ಇವತ್ತು ಚೀಪ್ ಗಿಮಿಕ್ ಅಂತ ಇದ್ದಾರಲ್ಲ, ಅವ್ರಿಗೊಂದು ವಿಚಾರ ಹೇಳ್ತೀನಿ. 32 ದಿನಗಳ ಹಿಂದೆ ನಾನು ಚೇಂಬರ್ಲೊಂದು ಮನವಿ ಮಾಡಿದೆ. ಆ ಮನವಿನೂ ಕೂಡ ಕಂಪ್ಲೇಂಟ್ ಅಂತಲೇ ಹೇಳ್ಕೊಬೋದು ನೀವು ಕನ್ಸಿಡರ್ ಮಾಡಿದೆ. ಬಟ್ ಅದು ನಂದು ಮನವಿ. ಆ ಮನವಿ ಸಮಯದಲ್ಲಿ ಒಂದು ಪ್ರೆಸ್ ಮೀಟ್ ಇಟ್ಟಿದ್ವಿ, ರಿಲೀಸ್ ಡೇಟ್ ಅನೌನ್ಸ್ ಮಾಡೋದಕ್ಕೆ ಅಂತ. ಅಲ್ಲಿ ಎಲ್ಲ ಪತ್ರಕರ್ತರು, ಮಾಧ್ಯಮದ ಮಿತ್ರರು ಕೇಳಿದ್ರು, ಏನು ಸರ್ ಇದು ರಚಿತಾರಾಮ್ ಅವ್ರ ವಿರುದ್ಧ ಕಂಪ್ಲೇಂಟಾ ಅಂತ. ಕಂಪ್ಲೇಂಟ್ ಅಲ್ಲ ಸರ್, ಮನವಿ ಮಾಡಿದ್ವಿ. ನಮಗೆ ಸಿಗ್ತಾ ಇಲ್ಲ ಅವರು, ನೀವೇನಾದರೂ ಒಂಚೂರು ನಮಗೆ ಹುಡುಕ್ ಕೊಡಿ ಅಂತ ಒಂದು ಮನವಿ ಮಾಡಿದ್ವಿ. ನಮಗೆ ಸಹಾಯ ಮಾಡಿ ಅಂತ ಮನವಿ ಮಾಡಿದ್ವಿ. ಇದನ್ನು ಸುದ್ದಿ ಮಾಡ್ಬೋದಾ, ಸುದ್ದಿ ಕೊಡ್ತೀರಾ ಅಂತಂದರು. ಇದು ಸುದ್ದಿ ಅಗತ್ಯ ನಮಗಿಲ್ಲ. ಅವರ ನಡುವೆ ಒಂದು ಮನಸ್ತಾಪ ಇದೆ, ಒಂದು ಸಮಸ್ಯೆ ಇದೆ. ಅದು ಮನಸ್ತಾಪನ ಸಮಸ್ಯೆ ಇದೆ. ಆ ಸಮಸ್ಯೆಯನ್ನು ಚೇಂಬರ್ ಬಗೆಹರಿಸುತ್ತೆ. ಇದನ್ನು ಸುದ್ದಿ ಮಾಡೋ ಅಗತ್ಯ ಇಲ್ಲ ಅಂಥೇಳಿ ನಾನು ಅವತ್ತು ಸುದ್ದಿ ಕೊಡಲಿಲ್ಲ. ಹಂಗೇನಾದರೂ ನನಗೆ ಈ ಸುದ್ದಿ ಹುಚ್ಚಿದ್ದಿದ್ರೆ, ಈ ಚೀಪ್ ಗಿಮಿಕ್ ಮಾಡಬೇಕು, ಅವತ್ತೇ ಕೊಟ್ಬಿಡ್ತಿದ್ನಲ್ಲ. ವೈ ನಾವು? ಇದು ಸಂಪೂರ್ಣ ಕಟ್ಟೆ ಒಡೆದು ನೀರು ಆಚೆ ಬರುತ್ತಲ್ಲ, ಆ ಥರ ಆದಾಗ ಆಗಿರೋ ವಿಚಾರ. ಇವತ್ತು ಸಂಪೂರ್ಣವಾದ ಕಟ್ಟೆ ಒಡೆದು ನೀರು ಆಚೆ ಬಂತಷ್ಟೇ. ಎಲ್ಲಿವರೆಗೂ ವಿತ್ಸ್ಟ್ಯಾಂಡ್ ಮಾಡ್ಬೋದಾಗಿತ್ತು, ಎಲ್ಲಿವರೆಗೂ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೋಬೋದಾಗಿತ್ತು, ಅಲ್ಲಿವರೆಗೂ ಪ್ರೊಟೆಕ್ಟ್ ಮಾಡಿದ್ದೀನಿ. ಆ ಜೂನ್ 6 ಪ್ರೆಸ್ ಮೀಟಲ್ಲಿ ಕೇಳಿದಾಗಲೂ ನನಗಾಗಿದ್ದು ನೋವು ಹೇಳ್ಕೊಳ್ಳಿಲ್ಲ. ಅವ್ರು ತುಂಬ ಬ್ಯುಸಿ ಇದ್ದಾರೆ, ಬರ್ತಾರೆ, ಮುಂದೆ ಬರ್ತಾರೆ, ತುಂಬ ಬ್ಯುಸಿ ಇದ್ದಾರೆ, ಮುಂದೆ ಬರ್ತಾರೆ, ತುಂಬ ಬ್ಯುಸಿ ಇದ್ದಾರೆ, ಮುಂದೆ. ಇಷ್ಟನ್ನು ಹೇಳ್ಕೊಂಬಂದಮೇಲೆ ಮುಂದೆ ಅನ್ನೋದು ಇನ್ಯಾವಾಗ? ಸೊ ಆವಾಗ ನಾನು ಕಂಪ್ಲೇಂಟ್ ಮಾಡಿ ಇವ್ರಿಗೆ ಕಠಿಣ ಕ್ರಮ ತೊಗೋಬೇಕು. ಆಮೇಲೆ ಈ ಬ್ಯಾನ್ ಗೀನ್ ಅಂತೆಲ್ಲ ಬರೆದಿದ್ದಾರೆ ಯಾರು, ನಾಗಶೇಖರ್ ರಚಿತಾರಾಮ್ ಅವ್ರನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ. ಬ್ಯಾನ್ ಮಾಡಬೇಕು ಅಂತ ಹೇಳೋಕ್ಕೆ ನಾನು ಯಾರು? ಅದು ನನ್ನ ಹಕ್ಕಲ್ಲ. ಒಂದು ಕಠಿಣ ಕ್ರಮ ತಗೊಳ್ಳಿ. ಈ ಥರದ್ದು ಮುಂದೆ ಯಾರಿಗೂ ಸಮಸ್ಯೆ ಆಗಬಾರ್ದು. ಪ್ರೊಡ್ಯೂಸರ್ಗೂ ಕೂಡ ತುಂಬ ನೋವಾಗಿದೆ ಅನಿಸುತ್ತೆ. ಅವ್ರ ಮಾತುಗಳನ್ನೆಲ್ಲ ಕೇಳ್ತಾ ಇದ್ರೆ, ನಿನ್ನೆ ಕೂಡ ಅವರು ತಮ್ಮ ನೋವನ್ನು ಹೊರ ಹಾಕ್ತಾ ಇದ್ರು. ಸೊ ಅವರು ನಿಮ್ಮ ಜೊತೆ ಏನು ಹಂಚ್ಕೊಂಡ್ರು ಸರ್? ಯಾಕಂದರೆ ಸಂಭಾವನೆ ಅಂತ ಬಂದಾಗ ಈಗ ನೀವು ಅವ್ರಿಗೆ ಎಷ್ಟು ಕೇಳಿರ್ತಾರೆ ಅಷ್ಟು ಸಂಭಾವನೆ ಕೊಟ್ಟು ಅವ್ರನ್ನ ಆ್ಯಕ್ಟ್ ಮಾಡಿಸಿರ್ತೀರ. ಆ ಸಿನಿಮಾ ಇಡೀ ಮುಗಿಯೋದ್ರ ತನಕ ಕೆಲಸ ಮಾಡಬೇಕು, ಪ್ರಮೋಷನ್ ಅಂತ ಬಂದಾಗಲೂ ಕೆಲಸ ಮಾಡಬೇಕು ಅಂತ ಅಗ್ರಿಮೆಂಟ್ ಕೂಡ ಆಗಿರುತ್ತೆ. ಬಟ್ ಈ ಥರದ್ದೆಲ್ಲವೂ ಮಾಡ್ತಾ ಹೋದರೆ ಕನ್ನಡ ಸಿನಿಮಾಗಳನ್ನ ನೋಡಲ್ಲ, ಕನ್ನಡ ಜನ ಬರಲ್ಲ ಅಂತ ಹೇಳಿದ್ರೆ ಎಲ್ಲಿ ಬರೋದಕ್ಕೆ ಸಾಧ್ಯ ಅನ್ನೋದು ಕೂಡ ಇರುತ್ತೆ. ಪ್ರೊಡ್ಯೂಸರ್ಗಳೇ ಆ್ಯಕ್ಚುಲಿ ನರಕ ನೋಡ್ತಾರೆ. ಏನು ಹೇಳ್ತೀರಾ ಸರ್? ಸತ್ಯವಾಗ್ಲೂ ನೋಡಿ, ಸಿನಿಮಾ ನೋಡಿದ ಜನ ತಿಳುವಳಿಕಸ್ತರು,
ಚಿತ್ರಪ್ರೇಮಿಗಳು ಹೇಳಿದ್ದು, ಸರ್ ಯಶ್ ಚೋಪ್ರಾ ಸರ್ ಕೂಡ ಈ ಥರದ ಲೊಕೇಶನ್ನ ಅವ್ರ ಸಿನಿಮಾದಲ್ಲಿ ತೋರಿಸಿಲ್ಲ ಅಂತ. ಮಾಧ್ಯಮದವರು ಕೂಡ ಹೇಳಿದ್ದಾರೆ ಈ ಮಾತನ್ನ. ಭಾಳ ಅದ್ಭುತವಾದ ಮೇಕಿಂಗ್ ಇದೆ, ಕಥೆ ಇದೆ, ಪರ್ಫಾರ್ಮೆನ್ಸ್ ಇದೆ, ತುಂಬ ಒಳ್ಳೆಯ ಸಿನಿಮಾ ಸರ್. ಬೇರೆ ಲ್ಯಾಂಗ್ವೇಜ್ಗಳು ಇದು ಕನ್ನಡ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ ಸರ್, ಒಂದು ಹಿಂದಿ ಸಿನಿಮಾ ಅಂತ ಹೇಳ್ಬೋದು. ಆ ಮಟ್ಟಕ್ಕೆ ತೆಗೆದಿದ್ದೀರಾ ಸರ್ ಅಂತಂದರು. ಆ ಮಟ್ಟಕ್ಕೆ ತೆಗೆದಿರೋ ನಿರ್ಮಾಪಕ ಏನು ಮಾಡ್ತಾನೆ? ಇದು ನನ್ನ ಜನಕ್ಕೆ ತಲುಪಿಸ್ಬೇಕು ಇಂಥ ಒಳ್ಳೆಯ ಸಿನಿಮಾನ ಅಂತ ಪ್ರಯತ್ನ ಮಾಡ್ತಾರೆ. ಆ ಪ್ರಯತ್ನದ ದಿಕ್ಕಲ್ಲಿ ಈ ಥರದ ನೋವುಗಳಾದಾಗ ಸಹಜವಾಗಿ ನೋವಾಗುತ್ತೆ, ಹರ್ಟ್ ಆಗುತ್ತೆ. ಆಮೇಲೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾರೆ. ಒಂದು ಕಡೆಗೆ ಅದು ರಿಟರ್ನ್ ಬರಬೇಕು, ಇನ್ನೊಂದು ಕಡೆಗೆ ಇದನ್ನು ಜನ ತಲುಪಿಸ್ಬೇಕು, ಇನ್ನೊಂದು ಕಡೆಗೆ ಈ ಥರದ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ರಚಿತಾರಾಮ್ ಅವ್ರು ಯಾಕೆ ಬರ್ತಿಲ್ಲ ಅಂದ್ರೆ ಏನು ಉತ್ತರ ಕೊಡ್ತಾರೆ? ನನ್ನನ್ನು ತೋರಿಸ್ತಾರೆ, ನನಗೇನು ಗೊತ್ತು? ಸೊ ಹಾಗಾಗಿ ಅವರ ನೋವು ಭಾಳಷ್ಟೇ ಇದೆ ಪಾಪ. ಒಂದು ಸರಿ ರಿಲೀಸ್ ಮಾಡೋದೇ ಕಷ್ಟ, ಇನ್ನು ಎರಡೆರಡು ಸರಿ ರಿಲೀಸ್ ಮಾಡೋದು ಭಾಳ ಕಷ್ಟ. ಸೊ ಈಗ ಏನಾಗಿದೆ, ಬೇಕಾದ್ರೆ ನೀವು ರಾಕ್ಲೈನ್ ವೆಂಕಟೇಶ್ ಸರ್ ಫೋನ್ ಮಾಡಿ ಕೇಳಿ, ಫೋನಿಂದ ತೊಗೊಳ್ಳಿ, ಇಲ್ಲ ಅವ್ರು ಇಂಟರ್ವ್ಯೂ ಮಾಡಿ, ಅವ್ರು ಹೇಳ್ತಾರೆ. ಎಷ್ಟು ರಿಕ್ವೆಸ್ಟ್ ಮಾಡಿದ್ದೀನಿ ನಾನು, ಸರ್ ನನಗೇನಿಲ್ಲ ಸರ್, ದುಬೈಗೆ ಒಂದು ಪ್ರೀಮಿಯರ್ ಶೋಗೆ ಆಫರ್ ಬಂತು, ಪ್ರೊಡ್ಯೂಸರ್ ಅದಕ್ಕೂ ನಾನು 30 ಲಕ್ಷ ಇನ್ವೆಸ್ಟ್ ಮಾಡ್ತೀನಿ ಅಂತ ರೆಡಿ ಆದರು. ದುಬೈಲಿ ಮಾಡೋಣ, ಪ್ರೀಮಿಯರ್ ಶೋ ಚೆನ್ನಾಗಿರುತ್ತೆ ಅಂತ. ಅಲ್ಲಿ ಇವರಿಲ್ಲದೆ ಹೋಗಿ ಏನು ಮಾಡೋದು? ನಾನು ಮೆಸೇಜ್ ಆಗ್ತೆ, ಸಿ ವಿತೌಟ್ ಯು ಇಟ್ ವಿಲ್ ಬಿ ಸಾಲ್ಟ್ಲೆಸ್ ಫುಡ್. ನಾವು ಪ್ರೀಮಿಯರ್ ಶೋ ಮಾಡಿದ್ರು ಪ್ರಯೋಜನ ಅವಾಗ ಶೂಟಿಂಗು ಅಪ್ ಟು ಜಾನ್ವರಿ 7th ಆಬ್ಸಲ್ಯೂಟ್ ನೋ ಪ್ರಾಬ್ಲಮ್. ಏನು 10 ದಿನ ಕರೆದ್ರೆ 2 ದಿನನಾದರೂ ಬರೋರು. ಅಲ್ಲಿ ಸಮಸ್ಯೆ ಇತ್ತು, ಇಲ್ಲ ಅಂತಿಲ್ಲ. ಬಟ್ ಬ್ಯುಸಿ ಇರೋರನ್ನ ನಾವು ತುಂಬ ಪ್ರೆಷರ್ ಮಾಡಲ್ಲ. ಸೊ ಎಲ್ಲ ಒಂದಿನಾದರೂ ಬಂದು ಹೋಗ್ತಾರಲ್ಲ, ನಮಗೂ ಸಂತೋಷ. ಅದೇ ಸಿನಿಮಾಗಳನ್ನ ಯಾಕೆ ಒಪ್ಕೋಬೇಕು ಅಂತ ಅವ್ರ ಇನ್ಮೇಲೆ ಯೋಚನೆ ಮಾಡಬೇಕು. ನಾನು ಎಷ್ಟು ಟೈಮ್ ಕೊಡೋಕ್ಕೆ ಸಾಧ್ಯ ಅಂತಂದರೆ ಅಷ್ಟು ಟೈಮ್ ಕೊಡ್ಬೋದು ಅಂತಂದರೆ ಸಿನಿಮಾ ಒಪ್ಕೊಳ್ಳಿ, ಇಲ್ಲ ಒಪ್ಕೋಬೇಡಿ, ಮಾಡಿ. ಅದು ರಿಲೀಸೋ ರೀ-ರಿಲೀಸೋ ಅದು ನಿಮ್ಮ ಸಿನಿಮಾ ತಾನೇ. ಅದು ರೀ-ರಿಲೀಸ್ ಅಂತಂದರೆ ಅದು ಆ್ಯಕ್ಚುಲ್ ಪ್ರಾಬ್ಲಮ್ ಅವ್ರಿಗೂ ಗೊತ್ತು. ಕೋರ್ಟ್ ಕೇಸ್ ಬಂದಿದ್ದ ಅವ್ರಿಗೂ ಕಳಿಸಿದ್ದೀನಿ, ಹಿಂಗೆ ಇದು ಬಂದಿದೆ, ಸ್ಟೇ ಬಂದಿದೆ ಅಂತ. ಇಡೀ ಜಗತ್ತು ಗೊತ್ತು, ನಿಮಗೆ ಗೊತ್ತಿಲ್ವಾ? ಆ್ಯಕ್ಚುಲ್ ರಿಲೀಸ್ ಇದೆ ಅಂತ 5 ಸೀನ್ ಆ್ಯಡ್ ಆಗಿದೆ, 21 ನಿಮಿಷ ಆ್ಯಡ್ ಆಗಿದೆ ಅಂತ ನಿಮ್ಗೆ ಗೊತ್ತು. ಮೆಸೇಜ್ ಕಳಿಸಿ, ಆ ಮೆಸೇಜು ಕಳಿಸ್ತೀನಿ ನಿಮಗೆ. ದಯವಿಟ್ಟು ಇದು ಪಬ್ಲಿಕ್ಕಿಗೆ ಗೊತ್ತಾಗಬೇಕು. ಅಲ್ಲ, ಅವ್ರನ್ನ ಇದನ್ನೇನಾದ್ರು ನೋಡ್ತಾ ಇದ್ದರೆ, ನೀವು ನನಗೆ ಕೊಟ್ಟಿರುವ ಎಲ್ಲ ಸಪೋರ್ಟಿಗೆ ತುಂಬ ಥ್ಯಾಂಕ್ಸ್. ಬಟ್ ಈಗ ಮಾಡಿರೋ ಕಂಪ್ಲೇಂಟ್ ಯಾಕೆ ಅಂತಂದರೆ, ನೀವು ಮಾಡಿರೋ ತಪ್ಪಿಗೆ ನಿಮ್ಮ ತಪ್ಪನ್ನು ಒಪ್ಕೋಬೇಕು ರಚಿತವ್ರೆ. ಯಾಕೆಂದರೆ ಒಬ್ಬ ನಿರ್ದೇಶಕನಿಗೆ ಅವನು ತೆಗೆದ ಶಾರ್ಟ್ಗಳಿಗೆ, ಸೀನ್ಗಳಿಗೆ, ನೀವು ಮಾಡಿದ ನಟನೆಗೆ ನೀವು ವಾಯ್ಸ್ ಕೊಡಬೇಕಾಗಿದ್ದು ನಿಮ್ಮ ಧರ್ಮ ಆಗಿತ್ತು. ಅದಕ್ಕೆ ನೀವು ಸಂಭಾವನೆ ಪಡೆದಿದ್ದೀರಿ. ಅದನ್ನು ಮಾಡದೇ ಇರೋದು ನಿಮ್ಮ ಮೊದಲನೇ ತಪ್ಪು. ಕೊನೆಗೆ ನಾವು 10 ಸಾರಿ ಕರೆದಾಗ 2 ಸಾರಿನಾದ್ರು ಬರ್ಬೋದು. ನೀವು 2 ಸಾರಿನೂ ಬರೋಕ್ಕಾಗದೇ ಇರೋಷ್ಟು ದೊಡ್ಡ ಬ್ಯುಸಿ ಆರ್ಟಿಸ್ಟನ್ನ ನಾನು ಈ ಜಗತ್ತಲ್ಲಿ ನೋಡಿಲ್ಲ. ಯಾಕೆಂದರೆ ಶಾರುಖ್ ಖಾನು, ಸಲ್ಮಾನ್ ಖಾನು, ಸುದೀಪ್ ಸರು, ದರ್ಶನ್ ಸರು, ಎಂಥ ಮಹಾನ್ ನಟರು, ಚಿರಂಜೀವಿ ಸರು, ಎಲ್ಲ ಮಮ್ಮೂಟಿ, ಮೋಹನ್ ಲಾಲ್ ಅವರೆಲ್ಲ ಬೆಂಗಳೂರಿಗೆ ಬರ್ತಾರೆ ಕೇರಳದಿಂದ ಪ್ರಮೋಷನ್ ಮಾಡೋಕ್ಕೆ. ನಾನು ನಿಮ್ಮನ್ನು ಕರೆದಿದ್ದು ಒಂದು ಪ್ರೆಸ್ ಮೀಟ್ ಮಾಡೋ ಜಾಗಕ್ಕೆ, ಒಂದು ಥಿಯೇಟ್ರಿಗೆ, ಒಂದು ಶಿವಣ್ಣ ಬರೋ ಪ್ರೀ ರಿಲೀಸ್ ಇವೆಂಟ್ಗೆ ಅಷ್ಟೇ. ಸೊ ಅಷ್ಟು ಕಠಿಣವಾಗಿ ಯಾರೂ ಕೆಲಸ ಮಾಡ್ತಿರಲ್ಲ. ಸೊ ತಮಗೆ ಗೊತ್ತಿರುತ್ತೆ ನನ್ನ ಬಿಹೇವಿಯರ್ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ನಾನು ಎಷ್ಟು ನಿಮ್ಮನ್ನು ಇಷ್ಟಪಡ್ತೀನಿ, ಗೌರವ ಮಾಡ್ತೀನಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ನೀವು ಮಾಡಿರೋ ತಪ್ಪಿದು. ಈ ತಪ್ಪು ಯಾಕೆ ನಡೀತು ಅನ್ನೋದನ್ನು ದಯವಿಟ್ಟು ಚೇಂಬರ್ಗೆ ಬಂದು ಒಂದು ಸ್ಪಷ್ಟನೆ ಕೊಟ್ಟು ಎಲ್ಲ ಮಾಧ್ಯಮದ ಮೂಲಕ ಪ್ರೇಕ್ಷಕರಿಗೆ ತಲುಪಿಸಿ. ನನಗೆ ಹೇಳಬೇಡಿ, ನನಗೇನು ಫೋನ್ ಮಾಡಿ ನೀವು ಹೇಳೋ ಅಗತ್ಯನೂ ಇಲ್ಲ, ನಂಗೆ ಬೇಕಾಗಿಲ್ಲ. ಯಾಕೆ ಇದು ನಡೀತು, ಈ ತಪ್ಪು ಯಾಕಾಯಿತು ಅನ್ನೋದನ್ನು ಚೇಂಬರ್ ಬಂದು ಕೂತ್ಕೊಳ್ಳಿ, ಎಲ್ಲ ಮಾಧ್ಯಮಗಳನ್ನು ಕರೆಸಿ, ಇದು ನಡೆದಿದ್ದು ಈ ವಿಚಾರಕ್ಕೆ ಅಂತ ಸ್ಪಷ್ಟನೆ ಕೊಡಿ ಪ್ರೇಕ್ಷಕರಿಗೆ. ರಚಿತಾರಾಮ್ ಅವ್ರು ಯಾಕೆ ಬರ್ತಾಯಿಲ್ಲ ಅಂತ ಕೇಳ್ತಾರಲ್ಲ, ಆ ಪ್ರೇಕ್ಷಕರಿಗೆ ಒಂದು ಸ್ಪಷ್ಟನೆ ಕೊಡಿ. ನಿರ್ಮಾಪಕರುಗಳನ್ನು ಆಲ್ವೇಸ್ ಸಪೋರ್ಟ್ ಮಾಡಿ. ನಿರ್ದೇಶಕರನ್ನು ಸಪೋರ್ಟ್ ಮಾಡಿದ್ರೆ ಅವ್ರು ಬದುಕ್ತಾರೆ. ಬಟ್ ನಿರ್ಮಾಪಕ ಬದುಕಬೇಕು. ನಿರ್ಮಾಪಕ ಬದುಕಿದ್ರೆ ಒಬ್ಬ ನಿರ್ದೇಶಕ ಬದುಕ್ತಾನೆ. ಒಬ್ಬ ನಿರ್ದೇಶಕ ಬದುಕಿದ್ರೆ ಎಲ್ಲ ಕಲಾವಿದರು, ತಂತ್ರಜ್ಞರು ಬದುಕ್ತಾರೆ. ಒಂದು ಸಿನಿಮಾ ಗೆದ್ದರೆ ಇಡೀ ಚಿತ್ರರಂಗ ಗೆಲ್ಲುತ್ತೆ. ಸೊ ಈ ಥರ ಯೋಚನೆ ಮಾಡಿ ರಚಿತವ್ರೆ, ನೀವು ತುಂಬ ಬುದ್ಧಿವಂತರು. ಯಾಕೆ ಹಿಂಗೆ ಮಾಡಿದ್ರಿ, ಯಾಕೆ ತಪ್ಪು ಮಾಡಿದ್ರಿ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಐ ಆಮ್ ವೆರಿ ಸಾರಿ ಫಾರ್ ಯು. ಸರಿ, ಸಾಕಷ್ಟು ಜನ ಈಗ ಇಂಡಸ್ಟ್ರಿ ಸಿನಿಮಾ ಮಾಡಬೇಕು, ಹೀರೋಯಿನ್ ಆಗಬೇಕು ಅಂತ ಬರೋರಿದ್ದಾರೆ, ಹೀರೋಗಳಾಗಬೇಕು ಅಂತ ಬರೋರಿದ್ದಾರೆ. ಎಲ್ಲರದ್ದು ಇತ್ತೀಚೆಗೆ ಅದೇ ಕಂಪ್ಲೇಂಟ್ ಆಗಿದೆ. ಶೂಟಿಂಗ್ ಕರೆಕ್ಟ್ ಟೈಮ್ ಬರಲ್ಲ, ಹೊಸಬ್ರು ಕರೆಕ್ಟ್ ಟೈಮ್ ಬರಲ್ಲ, ಪ್ರಮೋಷನ್ಗೆ ಬರಲ್ಲ, ಈ ಥರದ್ದೆಲ್ಲವೂ ಕೂಡ ಇತ್ತೀಚೆಗೆ ಜಾಸ್ತಿ ಇದೆ. ಬಟ್ ಮೊದಲೆಲ್ಲ ತಮ್ಮ ಸಿನಿಮಾ ಅಂತ ಹೇಳಿ ಅದನ್ನು ಬಿಗಿದಪ್ಪಿ ನನ್ನ ಮಗು ಅನ್ನೋ ಥರ ಎಲ್ಲ ಆರ್ಟಿಸ್ಟ್ಗಳು ನೋಡ್ಕೊಳ್ತಾ ಇದ್ರು. ಈವನ್ ಅದೇ ಹಿರಿಯ ನಟ ನಟಿಯರು ಅಂತ ಯಾರಿದ್ದಾರೋ, ಸ್ಟಾರ್ಗಳಿರೋ, ಅದೇ ಅವರು ಕೂಡ ಹಾಗೆ ಪ್ರಮೋಷನ್ ಅಂತ ಬಂದಾಗ ಸೂಪರಾಗಿ ಮಾಡ್ತಾರೆ. ನಮ್ಮ ಸಿನಿಮಾ ಅದು, ನನ್ನ ಕೂಸು, ನನ್ನ ಮಗು ಅಂತ ಹೇಳಿ. ಇತ್ತೀಚೆಗೆ ಇದು ಜಾಸ್ತಿ ಆಗಿದೆ ಆ ಟ್ರೆಂಡು. ಒಂಥರ ಬಿಡು, ದುಡ್ಡಾಗಿದೆ, ಕೊಟ್ಟಾಗಿದೆ, ಶೂಟಿಂಗ್ ಮುಗ್ದಿದೆ, ಏನೋ ಮಾಡ್ಕೋತಾರೆ ಬಿಡು ಪ್ರೊಡ್ಯೂಸರ್ ಅನ್ನೋ ಥರ. ಅಂಥವ್ರಿಗೆಲ್ಲ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ ಮೇಡಮ್, ನಾನು ಕನ್ನಡದಲ್ಲಿ ಒಂದು 150-100 ಸಿನಿಮಾದವ್ರಿಗೆ ಆ್ಯಕ್ಟ್ ಮಾಡಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಸರ್,
ರಾಘವೇಂದ್ರ ರಾಜ್ಕುಮಾರ್ ಸರ್ ಬಿಟ್ಟು ವಿಷ್ಣು ಸರಿಂದ ಹಿಡಿದು ವಿನೋದ್ ಪ್ರಭಾಕರ್ ಅವ್ರವರೆಗೆ ಎಲ್ಲ ಸ್ಟಾರ್ಗಳ ಜೊತೆ ಕೆಲಸ ಮಾಡಿದ್ದೀನಿ, ಸೂಪರ್ ಸ್ಟಾರ್ಗಳ ಜೊತೆ ಕೆಲಸ ಮಾಡಿದ್ದೀನಿ. ಯು ನೇಮ್ ಪವರ್ ಸ್ಟಾರ್ ಐ ಹ್ಯಾವ್ ಆ್ಯಕ್ಟೆಡ್, ಶಿವಣ್ಣ ಐ ಹ್ಯಾವ್ ಆ್ಯಕ್ಟೆಡ್, ದರ್ಶನ್ ಸರ್ ಐ ಹ್ಯಾವ್ ಆ್ಯಕ್ಟೆಡ್, ಸುದೀಪ್ ಐ ಹ್ಯಾವ್ ಆ್ಯಕ್ಟೆಡ್. ಯು ಟೇಕ್ ಎನಿ ನೇಮ್ ಐ ಹ್ಯಾವ್ ಆ್ಯಕ್ಟೆಡ್ ವಿತ್ ದ್ಯಾಮ್. ವಿಷ್ಣು ಸರ್ ಜೊತೆ ನಾವು ಕೆಲಸ ಮಾಡ್ತಿದ್ವಿ. ಆವಾಗ ಒಂದು ಸಿನಿಮಾ ರಿಲೀಸ್ ಅಂತಂದರೆ ವಿಷ್ಣು ಸೇನಾ ಅಂತ ಸಿನಿಮಾ, ಇಡೀ ಟೀಮ್ನ ಕೂರಿಸ್ಕೊಂಡು ವಿಷ್ಣು ಸರ್ ಸ್ಕೆಚ್ ಹಾಕೋರು. ಏನು ಪ್ರಮೋಷನ್ ಮಾಡಬೇಕು, ಹೆಂಗೆ ಮಾಡಬೇಕು, ಎಲ್ಲೆಲ್ಲಿ ಹೋಗಬೇಕು, ಯಾವ ಊರಿಗೆ ಹೋಗಬೇಕು, ಬಿಫೋರ್ ರಿಲೀಸ್ ಎಲ್ಲಿಗೋ ಏನು ಮಾಡಬೇಕು, ಆಫ್ಟರ್ ರಿಲೀಸ್ ಏನು ಮಾಡಬೇಕು, ರಿಲೀಸ್ ಏನು ಮಾಡಬೇಕು, ಇಡೀ ಚಿತ್ರತಂಡ ಕೂತ್ಕೊಂಡು ಸೆಂಟ್ರಲ್ ಅವ್ರು ಕೂತಿರೋರು, ಕಾಲ ಮೇಲೆ ಕಾಲು ಹಾಕೊಂಡು ಬಿಳಿ ಬಂದು ಹಾಕ್ಕೊಂಡು ಕೂತ್ಕೊಂಡು ಒಂದು ಪ್ರೋಗ್ರಾಮ್ ಮಾಡಿಕೊಡೋರು. ನನಗೆ ರಮ್ಯ ಅವರು, ಸಂಜು ವರ್ಷ ಗೀತಾ ಕೂತ್ಕೊಂಡು ಸ್ಕೆಚ್ ಮಾಡಿ ಜಪಾನಿಗೆ ಮಾಡೋಣ, ಗಣೇಶ್ ನನ್ನ ಕ್ಲೋಸ್ ಫ್ರೆಂಡ್, ಗೆಳೆಯ ಇಷ್ಟು ದಿನ ಎತ್ತಿಟ್ಬಿಡೋಣ ರಿಲೀಸ್ಗೆ, ಅರಮನೆ ಇಷ್ಟು ದಿನ ಎತ್ತಿಟ್ಬಿಡೋಣ, ನಿಮಗೆ ಇನ್ನೇನು ಕೆಲಸ ಇಲ್ಲ, ಓನ್ಲಿ ಪ್ರಮೋಷನ್. ತಮ್ಮನ್ನ ಲೇಟೆಸ್ಟ್ ತಮ್ಮನ್ನವರು ನನಗೆ 11 ದಿನ ಡೇಟ್ ಕೊಟ್ಬಿಟ್ಟಿದ್ರು. ಚೂಸ್ ಯುವರ್ ಡೇಟ್, ಪ್ಲ್ಯಾನ್ ಯುವರ್ ಪ್ರೋಗ್ರಾಮ್. ಸೊ ಇದು ಆಗಿಂದ ನಡ್ಕೊಂಡ್ಬಂದಿದೆ, ಈಗಲೂ ಇದೆ. ಬಟ್ ಏನು ಗೊತ್ತಾ, ಕೆಲವರು ಅಷ್ಟೇ ಹಂಗೆ ಮಾಡೋದು. ನಿಮ್ಗೊಂದು ಸತ್ಯ ಹೇಳ್ಬಿಡ್ತೀನಿ ಕೇಳಿ, ಯಾರು ಸಿನಿಮಾನ ಪ್ರೀತಿಸ್ತಾರೋ ಸಿನಿಮಾ ಅವರನ್ನು ಪ್ರೀತಿಸುತ್ತೆ, ಇಲ್ಲಾಂದರೆ ಸಿನಿಮಾ ಅವ್ರಿಗೆ ಅನ್ನ ಹಾಕಲ್ಲ. ಇದಿಷ್ಟೇ ಸತ್ಯ. ಸಿನಿಮಾನ ಪ್ರೀತಿಸಿ, ಅದು ನಿಮ್ಮನ್ನು ಪ್ರೀತಿಸುತ್ತೆ. ನಾವು ಇವತ್ತು 11 ಸಿನಿಮಾ, ಇನ್ನೂ 4 ಸಿನಿಮಾ ಆಫರ್ ಇದೆ ನನಗೆ. ಯಾಕೆ ಬದುಕ್ತಾ ಇದ್ದೀವಿ ಅಂತಂದ್ರೆ, ಯಾಕೆ ಒದ್ದಾಡ್ತೀವಿ ಒಂದು ಸಿನಿಮಾಗೋಸ್ಕರ? ಇವತ್ತು ಈ ಕಂಪ್ಲೇಂಟ್ ಯಾಕೆ? ಒಂದು ಸಿನಿಮಾಗೆ ಬಂದಿಲ್ವಲ್ಲ ಅಂತ. ನನಗೂ ಅವ್ರಿಗೇನು ಪರ್ಸನಲ್ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿಲ್ವಲ್ಲ ನಾನು. ಒಂದು ಸಿನಿಮಾಗೋಸ್ಕರ ಹೋರಾಟ ಮಾಡ್ತೀವಿ. ಒಂದು ಸಿನಿಮಾ ಅನ್ನೋದು ಅನ್ನ ಹಾಕುತ್ತೆ, ನಮಗೆ ಜೀವನ ಕೊಡುತ್ತೆ, ಹೆಸರು ಕೊಟ್ಟಿದೆ. ಇವತ್ತು ನಾನಾಗಲಿ ರಚಿತಾರಾಮ್ ಅವರಾಗಲಿ ಆಡಿಯನ್ಸ್ ಮಧ್ಯೆ ಈ ರೇಂಜಿಗೆ ಬೆಳೆದಿದ್ದೀವಿ ಅಂತಂದರೆ ಅದು ಆಡಿಯನ್ಸ್, ಪ್ರೇಕ್ಷಕ ಮಹಾಪ್ರಭು ಕೊಟ್ಟಿರೋ ಜಾಗ ಇದು. ನೀವು ಬಿಂದ್ಯಾರಾಮಾಗೆ ಉಳ್ಕೋಬೇಕಾಗಿತ್ತು, ನಾನೆಲ್ಲ ಒಂದು ಹಳ್ಳಿ ನಾಕ್ಷಕರಾಗೆ ಉಳ್ಕೋಬೇಕಾಗಿತ್ತು. ನಮ್ಮನ್ನು ಜನ ಬೆಳೆಸಿದರೆ ಜನಕ್ಕೆ ಗೌರವ ಕೊಡಬೇಕು. ನಮ್ಮನ್ನು ಸಿನಿಮಾ ಬದುಕಿಸಿದೆ, ಸಿನಿಮಾಗೆ ಗೌರವ ಕೊಡಬೇಕು. ಅದನ್ನು ಕಲ್ತ್ಕೊಳ್ಳಿ, ಎಲ್ಲರೂ ಒಳ್ಳೆಯದಾಗ. ಅದನ್ನು ಯಾರು ಕಲಿಯಲ್ಲ ಅವ್ರು ಯಾರು ಉದ್ಧಾರ ಆಗಲ್ಲ. ಇದು ವಿತೌಟ್ ಈ ಸಬ್ಜೆಕ್ಟ್ ಬಿಟ್ಟು ನಾರ್ಮಲಾಗಿ ಜನರಲ್ ಸಬ್ಜೆಕ್ಟಿಗೆ ಬರೆದಿದ್ರೆ ಯಾಕೆ ಸಿಂಗಲ್ ಆಗೇ ಇದ್ದಾರೆ ಅಂತ ನಾನು ಮದುವೆ ಮಾಡ್ಕೋಬೇಕು ಅಂತ ಅನ್ಕೋತೀನಿ. ಪ್ರತಿ ವರ್ಷ ಈ ವರ್ಷ ಆಗ್ಬಿಡ್ಬೇಕು ಅಂತ ಅನಿಸುತ್ತೆ. ಬಟ್ ಬದುಕಿನ ಹೋರಾಟ ನೋಡಿ, ಎಲ್ಲ ಸಮಸ್ಯೆಗಳು ನನಗೆ ಬರುತ್ತೆ ಈ ಜೀವನದಲ್ಲಿ. ನೋಡಿ, ಈಗ ಒಂದು ಮಾಸ್ತಿಗುಡಿಯಿಂದ ಒಂದು ಸಿನಿಮಾ ಮಾಡ್ತಾಯಿದ್ದೆ, ಎಲ್ಲ ಪ್ರಿಪ್ರೇಷನ್ಸ್ ಇತ್ತು, ಎಲ್ಲವೂ ನೀಟಾಗಿ ಪ್ಲ್ಯಾನ್ ಮಾಡಿದರು. ಅಲ್ಲಿ ಯಾರಿಗೂ ಯಾವುದೋ ದುರುದ್ದೇಶ ಇಲ್ಲ. ನನ್ನ ಸ್ನೇಹಿತರು ತಿರ್ಕೊಂಡ್ಬಿಟ್ರು, ಅದಿನ್ನೂ ನನ್ನನ್ನು ಹಾಂಟ್ ಮಾಡುತ್ತೆ, ಕಾಡುತ್ತೆ. ಸೊ ಜೈಲಿಗೆ ಹೋದೆ, ಜೈಲಿಂದ ಆಚೆ ಬಂದೆ, ನನ್ನನ್ನು ಬ್ಯಾನ್ ಮಾಡಿದ್ರು ಚಿತ್ರರಂಗದಿಂದ. ಸೊ ಹಂಗಾಗಿ ನಾವು ಆ ಬ್ಯಾನ್ ಅನ್ನೋ ಪದ ಯೂಸ್ ಮಾಡಲ್ಲ ಯಾರಿಗೇ ಆಗಲಿ. ಸೊ ಅವತ್ತು ನನಗೆ ಬ್ಯಾನ್ ಅಂತಂದಾಗ ಎಷ್ಟು ಹರ್ಟ್ ಆಯಿತು. ಇವತ್ತು ನಾನು ಹೇಳಿದೆ ಅದು ಬೇರೆಯವ್ರಿಗೂ ಹರ್ಟ್ ಆಗ್ಬೋದಲ್ಲ. ಸೊ ಹಂಗಾಗಿ ಅದನ್ನು ಯೂಸ್ ಮಾಡಲ್ಲ. ಸೊ ನೆಕ್ಸ್ಟು ಅಂಬರೀಷನ ಸಿನಿಮಾ ಮಾಡಿದೆ, ಅಮರ್ ಅಂತ. ಅಮರಲ್ಲಿ ಸಾಕಷ್ಟು ಗಳಿಕೆ ಆಯಿತು, ಬಟ್ ನನಗೇನು ಸಿಗಲಿಲ್ಲ. ಯಾಕೆಂತಂದರೆ ಅಂಬರೀಷನ ಸಿನಿಮಾ ರಿಲೀಸ್ಗೆ ನೀವು ಒಂದು ಮನೆ ಕೊಡ್ತೀನಿ ಹೋಗು ಅಂತ ಹೇಳಿದರು. ಯಾರಿಗೆ ಹೇಳ್ಕೊಳ್ಳಿ, ಮಧ್ಯದಲ್ಲಿ ಅಂಬರೀಷನ ಕಾಲ್ವಾದರು, ಸಂಪಾದನೆ ಆಗಲಿಲ್ಲ. ಸರಿ, ಅಲ್ಲಿಂದ ಆಯಿತು ಅಂತ ಇನ್ನು ಕನ್ನಡ ಬಿಟ್ಬಿಡೋಣ, ತಮಿಳ್ ಸಿನಿಮಾ ಮಾಡೋಣ. ಇಲ್ಲಿ ಯಾಕೋ ನಮ್ಗೆ ವರ್ಕೌಟ್ ಆಗ್ತಿಲ್ಲ ಅಂತ ತಮಿಳು ಹೋದೆ. ತಮಿಳನ್ನು ನವಂಬರ್ ಮಳೆಯಲ್ಲಿ ನಾನು ಮವಳು ಅಂತ ಸಿನಿಮಾ ನಾನೇ ಆ್ಯಕ್ಟ್ ಮಾಡಿ ನಾನೇ ಡೈರೆಕ್ಟ್ ಮಾಡಿದೆ. ಅದು ಕಂಪ್ಲೀಟ್ ಮುಗೀತು, ಅದನ್ನು ರಿಲೀಸ್ ಮಾಡೋಕ್ಕಾಗಲಿಲ್ಲ. ಇನ್ನೊಂದು ಸಿನಿಮಾ ಮೈನ ಮಾಡಿದೆ ಅಲ್ಲಿ ತಮಿಳಲ್ಲಿ. ಅದು ಕಾಪಿ ರೆಡಿ ಆಯಿತು, ಸೆನ್ಸರ್ ಆಯಿತು. ಆ ಪ್ರೊಡ್ಯೂಸರ್ ಬ್ರೈನ್ ಸ್ಟ್ರೋಕ್ ಆಗಿ ಅದು ರಿಲೀಸ್ ಆಗೋದು ನಿಂತೋಯ್ತು. ಸರಿ, ಇನ್ನೇನು ಮಾಡೋದು, ತೆಲುಗು ಟ್ರೈ ಮಾಡೋಣ ಅಂದ್ಬಿಟ್ಟು ನಮ್ಮ ಲವ್ ಮಾಕ್ಟೈಲ್ನ ತೆಲುಗಲ್ಲಿ ಮಾಡಿದ್ವಿ, ನಾನು ನನ್ನ ಫ್ರೆಂಡ್ಸ್ ಸೇರಿಕೊಂಡು. ಒಂದು 16 ಕೋಟಿ ದುಡ್ಡು ಹೋಯಿತು. ಸರಿ ಏನಪ್ಪ ಅಂತಂದಾಗ ಕೊನೆಗೆ ಸತ್ಯದೇವ್ ಕರೆದು ನಮ್ಮ ತೆಲುಗು ಹೀರೋ ಕನ್ನಡದಲ್ಲಿ ಶ್ರೀಕೃಷ್ಣ@gmail.com ಅಂತ ಒಂದು ಸಿನಿಮಾ ಬಂದಿತ್ತು. ಅದನ್ನು ರೀಮೇಕ್ ಮಾಡಿಕೊಡಿ ತೆಲುಗುಗೆ ಅಂತ ಕೆಲಸ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಈ ಸಿನಿಮಾ ಬಂತು, ಸಂಜು ವರ್ಷಗೀತ ಪಾರ್ಟ್ 2. ಸೊ ಇದು ಗೆದ್ದ ಮೇಲೆ ಮಾಡೋಣ ಅಂದ್ಕೊಂಡೆ. ಇದು ಎಲ್ಲಿ ಫೈನಾನ್ಷಿಯಲ್ ಸ್ಟೆಬಿಲಿಟಿನೇ ಸಿಗ್ತಾಯಿಲ್ಲ. ಸಕ್ಸಸ್ಗೋಸ್ಕರ ಇಷ್ಟು ಹೋರಾಟ ಮಾಡಬೇಕು, ಇದನ್ನು ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ಇಷ್ಟು ಕಷ್ಟದ ಮಧ್ಯೆ ನಾನು ಮದುವೆ ಮಾಡ್ಕೋಬಾರ್ದು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಐ ವಾಂಟ್ ಬಿ ವೆರಿ ಸ್ಟೇಬಲ್, ವೆರಿ ಹ್ಯಾಪಿ. ಆಮೇಲೆ ಮದುವೆ ನೋಡೋಣ, ವಾಟ್ ಇಸ್ ರಿಟರ್ನ್. ದರ್ಶನ್ ಸರ್ ಮನೆ ಪಕ್ಕದ ಮನೆಯಲ್ಲೇ ನೀವಿರೋದು ನಮಗೆಲ್ಲ ಒಂಥರ ಶಾಕು. ಆದರೆ ಎಲ್ಲ ಕಳ್ಕೊಂಡು ಸಿನಿಮಾ ಮಾಡಿ ಅನ್ನೋ ಥರ ಪರವಾಗಿಲ್ಲ ಸರ್, ಜೋರಾಗಿ ಇದ್ದೀರಾ ಅನಿಸುತ್ತೆ. ಅಲ್ಲ, ನಾನು ಎಷ್ಟೇ ಕಳ್ಕೊಂಡ್ರು ನಂಗೆ ಸಂಪಾದನೆ ಮಾಡೋದು ಗೊತ್ತು. ಇವತ್ತು 16 ಕೋಟಿ ಹೋಯ್ತಾರೆ. ನಾನು ಹಿಂದೆ ಹೇಳಿದ್ದು ನಮ್ಮಮ್ಮಗೆ, ನೆಕ್ಸ್ಟ್ 30 ಕೋಟಿ ಸಿನಿಮಾ ಮಾಡ್ತೀನಿ ಅಮ್ಮ, 50 ಕೋಟಿ ದುಡಿತೀನಿ. ಸೊ ನಾವು ಏನು ಬಡವರಲ್ಲ, ಭಗವಂತ ಚೆನ್ನಾಗಿಟ್ಟಿದ್ದಾನೆ, ನಮಗೆ ದುಡಿಯೋಕ್ಕೆ ಗೊತ್ತು. ಅಲ್ಲ, ಸಿಂಪ್ಲಿಸಿಟಿ ಅನ್ನೋದು ನಮ್ಮ ಬಿಗಿನಿಂಗಿಂದ ಬಂದಿರೋದು. ಅದು ಅಂದರೆ ಅದು ನಾವು ಬಡತನದಿಂದ ಈ ಸ್ಥಿತಿಗೆ ಬಂದಿರೋರು.
ಸೊ ಹಾಗಾಗಿ ನಮಗೆಲ್ಲ ಅಂದರೆ ಆ ಸ್ಟ್ರಗಲ್ಲು, ಆ ಸ್ಲಾಗು, ಇದು ಗೊತ್ತು. ಸೊ ಹಂಗಾಗಿ ಏನೇ ಮಾಡಿದ್ರು ಇದಿಷ್ಟೇ ಅಂತ ಗೊತ್ತು. ಈಗ ಒಂದು ಸಿಂಪಲಾಗಿ ಹೇಳ್ಬಿಡ್ತೀವಿ, ಎಲ್ಲ ಇಷ್ಟೆಲ್ಲ ಮಾಡ್ತಾರಲ್ಲ, ಆ ಫ್ಲೈಟ್ ಅವತ್ತು ರಚಿತಾರಾಮ್ ಅವ್ರ ಮನೆ ಮೇಲೆ ಬಿದ್ದೋಗಿದ್ರೆ ಏನು ಮಾಡ್ತಿದ್ರು? ನಮ್ಮ ಮನೆ ಮೇಲೆ ಬಿದ್ದೋದ್ರೆ ಏನು ಮಾಡ್ತಿದ್ವಿ ಅಲ್ವಾ? ಸಿಂಪಲ್ ಅಲ್ವಾ ಜೀವನ? ಸೊ ವೈ ದಿಸ್ ಎನಿಮಿಟಿ, ವೈ ದಿಸ್ ಸ್ಟಬಾರ್ನ್ ನೇಚರ್, ಯಾಕೆ? ಸೊ ಬಿ ಸಿಂಪಲ್ ಅಂತ ನಾನು ಐ ವಾಂಟ್. ನಿಮ್ಮ ಅಂದರೆ ಇರುತ್ತೆ ತಂದೆ ತಾಯಿಗೆ ಮದುವೆ ಮಾಡಬೇಕು, ಮೊಮ್ಮಕ್ಕಳು ನೋಡಬೇಕು ಅಂತ, ನಿಮ್ಮ ಪೀಡಿಸೋದೆಲ್ಲ ಇಲ್ವಾ ಅಂತ ಹೇಳಿ ಮದುವೆ ಮಾಡಿಕೊಡೋ ಈ ಥರದ್ದೆಲ್ಲ ಅಮ್ಮ ಎಲ್ಲ ನೋಡುವಾಗ ನಿಮ್ಮನ್ನು ಕೆದಕಲ್ವಾ, ಹೇಳಲ್ವಾ, ಬುದ್ಧಿ ಹೇಳಲ್ವಾ ಅಂತ ಹೇಳಿ? ಅಲ್ಲ, ಹೇಳ್ತಾರೆ. ಬಟ್ ನಾನು ನೋಡಿ, ನಾನು ಮದುವೆ ಮಾಡ್ಕೊಂಡಿಲ್ಲ ಅಂತ ನನ್ನ ತಮ್ಮದಿರು ಮಾಡ್ಕೊಂಡಿಲ್ಲ. ಅಣ್ಣನ ಮದುವೆ ಆಗಲಿ ಅಂತ ಇರಲಿ. ಬಟ್ ಇವೆಲ್ಲ ಬಟ್ ನಮ್ಮಮ್ಮಂಗೆ ಎಷ್ಟೇ ಕಷ್ಟ ಬಂದರೂ ಇವರು ಹೋರಾಟ ಮಾಡ್ತಾನಲ್ಲ, ಕಷ್ಟಗಳಿಗೆ ಎದುರಲ್ವಲ್ಲ. ಇವತ್ತಾದ ಕಷ್ಟಕ್ಕೆ ಏನು ಜನವರಿ 7ಕ್ಕೆ ಬಂತಲ್ಲ, ಅಷ್ಟೇಗೆ ಬೇರೆಯವ್ರು ಬೆಚ್ಚಿಬಿಟ್ರು, ಎದುರುಬಿಟ್ರು. ಬಟ್ ನನ್ನ ನನ್ನ ಪ್ರೊಡ್ಯೂಸರ್ ಇದ್ದರು, ನನಗೆ ಎದುರಲಿಲ್ಲ, ಅವರು ಎದುರಲಿಲ್ಲ. ಬಟ್ ಯಾವುದಕ್ಕೂ ಎದುರಿಲ್ಲ. ನಾವು 16 ಕೋಟಿ ಹೋದಾಗಲೂ ಎದುರಿಲ್ಲ, 3 ಕೋಟಿ ಬಂದಾಗಲೂ ನಾವು ಇದು ಮಾಡಲಿಲ್ಲ. ನಮಗೆ ದುಡ್ಡು ಬರುತ್ತೆ. ಒಂದು ದಿನ ಆ್ಯಕ್ಟ್ ಮಾಡಿದ್ರೆ ನನಗೆ $1 ಲಕ್ಷ ಕೊಡ್ತಾರೆ. ನಾನು ಎದುರ್ಕೋಬೇಕಾಗಿಲ್ಲ. ಆ್ಯಂಡ್ ಐ ಆಮ್ ಆನ್ ಇಂಜಿನಿಯರ್. ಒಂದು ಕಾಲೇಜಲ್ಲಿ ಪ್ರೊಫೆಸರಾಗಿ ಕೆಲಸ ಮಾಡಿಕೊಂಡ್ರೆ ಐ ಡನ್ ಮೈ ಮಾಸ್ಟರ್ಸ್ ಇನ್ ಇಂಗ್ಲೀಷ್. ಸೊ ನನಗೆ ಮಿನಿಮಮ್ $1.5 ಲಕ್ಷ 2 ಲಕ್ಷ ಸಂಬಳ ಕೊಡ್ತಾರೆ. ವೈ ಶುಡ್ ಐ ಕ್ರೈ ಆ್ಯಂಡ್ ವೈ ಶುಡ್ ಐ ಬಿ ಟ್ರಬಲ್ಡ್ ಆರ್ ಡಿಸ್ಟರ್ಬ್ಡ್? ಅದೆಲ್ಲ ಇಲ್ಲ. ಐ ಆಮ್ ವೆರಿ ಜಾಲಿ ಮ್ಯಾನ್. ನಾನು ತುಂಬ ನಗ್ನಗ್ತಾ ಆರಾಮಾಗಿರ್ತೀನಿ, ಎಷ್ಟೇ ಕಷ್ಟ ಬಂದರು. ಸೊ ಹಾಗಾಗಿ ಐ ಡೋಂಟ್ ಕೇರ್ ಫಾರ್ ಎನಿಥಿಂಗ್. ಸರ್, ಆಲ್ ದಿ ಬೆಸ್ಟ್. ಮುಂದೆ ಏನೇನು ಸಿನಿಮಾಗಳಿದಾವೆ, ಏನೇನು ಮಾಡ್ಬೇಕು ಅಂದ್ಕೊಂಡು ಎಲ್ಲವೂ ಕೂಡ ಸೂಪರ್ ಡೂಪರ್ ಆಗಲಿ. ಆದಷ್ಟು ಬೇಗ ನಿಮಗೊಂದು ವಿವಾಹ ಆಗಲಿ, ಉತ್ಸವ ಆಗಲಿ, ವಿವಾಹ ಉತ್ಸವ. ಆಲ್ ದಿ ಬೆಸ್ಟ್. ಇದು ಕೂಡ ರಚಿತಾರಾಮ್ ಗಮನಿಸ್ತಾರೆ ಅಂತ ಅನ್ಕೋತೀವಿ. ಸೊ ಮುಂದೆ ಬಂದು ಪ್ರಮೋಷನ್ ಆ್ಯಕ್ಟಿವಿಟೀಸಲ್ಲಿ ಪಾಲ್ಗೊಳ್ತಾರೆ ಅನ್ನೋ ಒಂದು ಹೋಪ್ ಕೂಡ ಇದೆ. ಏನು ಬೇಡ, ಅವರು ಏನು ಬಂದು ಮತ್ತೆ ಪ್ರಮೋಷನಲ್ಲಿ ಪಾರ್ಟಿಸಿಪೇಟ್ ಮಾಡೋದೇನು ಬೇಡ. ಸಿನಿಮಾ ಜನಮಾನಸದಲ್ಲಿ ಆಲ್ರೆಡಿ ತಲುಪಾಗಿದೆ. ಅವರ ಆಡಿಯನ್ಸ್ಗೆ, ಅವರನ್ನು ಎಲ್ಲಿ ರಚಿತಾರಾಮ್ ಅವ್ರು ಬರ್ತಾಯಿಲ್ಲ ಅಂತ ಕೇಳೋ ಆಡಿಯನ್ಸ್ಗೆ, ಮೀಡಿಯಾದವ್ರಿಗೆ, ಪ್ರೆಸ್ ಅವರಿಗೆ ಒಂದು ಸ್ಪಷ್ಟನೆ ಕೊಟ್ಟರೆ ಸಾಕು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಇದು ನಾಗಶೇಖರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.